ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 7, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚೈತನ್ಯ, ಉತ್ಸಾಹ ಮತ್ತು ಧೈರ್ಯದೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುವುದು ಹಾಗೂ ಹೊಸ ಕಾರ್ಯಗಳಿಗೆ ಒಳ್ಳೆಯ ಆರಂಭ ದೊರೆಯುವುದು. ಮನಸ್ಸಿನಲ್ಲಿ ಹೊಸ ಸಂಕಲ್ಪಗಳು ಮೂಡುವುದು, ಹಳೆಯ ಅಡೆತಡೆಗಳಿಗೆ ಪರಿಹಾರಗಳು ಕಂಡುಬರುವುದು. ನಿಮ್ಮ ಸ್ವಾಭಾವಿಕ ನಾಯಕತ್ವ, ವೇಗದ ನಿರ್ಧಾರ ಶಕ್ತಿ ಮತ್ತು ತುರ್ತಾಗಿ ಕಾರ್ಯಗತಗೊಳಿಸುವ ಗುಣಗಳು ಇಂದಿನ ದಿನವನ್ನು ಫಲಪ್ರದಗೊಳಿಸುತ್ತವೆ. ಆದರೆ ಅತಿಯಾದ ಆತುರ, ಕೋಪ ಮತ್ತು ನೇರ ಮಾತಿನಿಂದ ಕೆಲವು ಸಣ್ಣ ಅಸಮಾಧಾನಗಳು ಉಂಟಾಗುವ ಸಂಭವವಿರುವುದರಿಂದ ಮಿತವಚನ ಮತ್ತು ತಾಳ್ಮೆ ಅತ್ಯವಶ್ಯ. ಇಂದಿನ ದಿನ ಸಾಮಾಜಿಕ ಸಂಪರ್ಕಗಳ ಹೆಚ್ಚಳ, ಸ್ನೇಹಿತರೊಂದಿಗೆ ಸಂವಾದ ಮತ್ತು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳನ್ನು ಕಳೆಯಲು ಅನುಕೂಲ. ಯಾವುದಾದರೂ ಹೊಸ ಪ್ರಯತ್ನ ಹಮ್ಮಿಕೊಳ್ಳಲು ಇಂದಿನ ದಿನ ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ಚುರುಕಾಗಿ, ಸ್ಪಷ್ಟತೆಯಿಂದ ಹಾಗೂ ದೃಢವಾದ ನಿರ್ಧಾರಗಳಿಂದ ಕೆಲಸಗಳನ್ನು ನಿಭಾಯಿಸುತ್ತಾರೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇರುತ್ತದೆ. ತಂಡದ ಸದಸ್ಯರೊಂದಿಗೆ ಸಹಕಾರದಿಂದ ನಡೆಯುವ ಯೋಜನೆಗಳಲ್ಲಿ ಯಶಸ್ಸು ಕಾಣಬಹುದು. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಇಂದು ಎಲ್ಲರ ಗಮನ ಸೆಳೆಯಲಿವೆ. ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು, ಸಂದರ್ಶನಗಳಿಗೆ ಹಾಜರಾಗಲು ಅಥವಾ ಹೊಸ ಕ್ಷೇತ್ರಗಳನ್ನು ಪರೀಕ್ಷಿಸಲು ಉತ್ತಮ ದಿನ. ಉದ್ಯಮಿಗಳು ಅಥವಾ ಸ್ವಯಂ ಉದ್ಯೋಗಿಗಳು ಹೊಸ ಒಪ್ಪಂದ, ಹೊಸ ಗ್ರಾಹಕರ ಸಂಪರ್ಕ ಅಥವಾ ಲಾಭದಾಯಕ ಮಾತುಕತೆಗಳನ್ನು ಸಾಧಿಸುವ ಸಾಧ್ಯತೆ ಇದೆ. ಆದರೆ ಯಾವುದೇ ಆರ್ಥಿಕ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಅದರ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನಡೆದುಕೊಳ್ಳುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸ್ಥಿರತೆಯ ಜೊತೆಗೆ ಸ್ವಲ್ಪ ಜಾಗೃತಿ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಬಂದು ಬಿಡುವ ಸಂಭವವಿದೆ, ಮುಖ್ಯವಾಗಿ ಮನೆ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ವಾಹನ ಸಂಬಂಧಿತ ಖರ್ಚುಗಳು. ಆದ್ದರಿಂದ ಖರ್ಚನ್ನು ನಿಯಂತ್ರಿಸಿ ಮಿತವ್ಯಯ ಪಾಲನೆ ಮಾಡುವುದು ಒಳಿತು. ಹಳೆಯ ಬಾಕಿ ಹಣಗಳು ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದವರು ಅಲ್ಪ ಲಾಭ ಕಾಣಬಹುದು. ಹೊಸ ಹೂಡಿಕೆಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಹಿರಿಯರ ಸಲಹೆ ಪಡೆದುಕೊಂಡು ಕ್ರಮವಹಿಸುವುದು ಉತ್ತಮ. ಸ್ವಂತ ವ್ಯವಹಾರಿಗಳಿಗೆ ಹಣದ ಹರಿವಿನಲ್ಲಿ ಸುಧಾರಣೆ ಕಂಡುಬರುವ ಯೋಗವಿದೆ. ಧೈರ್ಯದಿಂದ ಆದರೆ ವಿವೇಕದಿಂದ ಹಣಕಾಸು ನಿರ್ವಹಣೆ ಮಾಡಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಚೈತನ್ಯ, ಜೋರು ಮತ್ತು ಉತ್ಸಾಹ ಇರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ತಲೆನೋವು, ಶರೀರದ ಉಷ್ಣತೆ ಮತ್ತು ರಕ್ತದ ಒತ್ತಡದ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ. ನೀರಿನ ಸೇವನೆ ಹೆಚ್ಚಿಸಬೇಕು ಮತ್ತು ಮಿತವಾದ ಆಹಾರವನ್ನು ಪಾಲಿಸಬೇಕು. ಸೂರ್ಯಪ್ರಭಾವ ಹೆಚ್ಚಿರುವ ಕಾರಣ ಮಧ್ಯಾಹ್ನ ಸಮಯದಲ್ಲಿ ಹೆಚ್ಚು ಬಿಸಿಲಿಗೆ ಹೋಗುವುದನ್ನು ತಪ್ಪಿಸಿ. ಬೆಳಗಿನ ವ್ಯಾಯಾಮ, ಸೂರ್ಯನ ನಮಸ್ಕಾರ ಅಥವಾ ಧ್ಯಾನ ಮನಃಶಾಂತಿ ಮತ್ತು ಶಕ್ತಿಯ ಸಮತೋಲನವನ್ನು ಕೊಡುತ್ತದೆ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಅಲ್ಪ ದುರ್ಬಲವಾಗುವ ಸಾಧ್ಯತೆ ಇದ್ದು, ತುಪ್ಪ ಕಡಿಮೆ, ಎಣ್ಣೆ ಕಡಿಮೆ ಇರುವ ಆಹಾರ ಸೇವನೆ ಉತ್ತಮ. ಶರೀರದಲ್ಲಿ ಶಕ್ತಿ ಹೆಚ್ಚಿಸಲು ಹಣ್ಣು ಮತ್ತು ತರಕಾರಿ ಹೆಚ್ಚಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ಮೂಡುತ್ತದೆ. ಪತ್ನಿ ಪತಿಯೊಂದಿಗೆ ಆತ್ಮೀಯ ಸಂವಾದ, ಹೃದಯಪೂರ್ವಕ ಮಾತುಕತೆ ಮತ್ತು ಸಂಯುಕ್ತವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಂತೋಷ ತರಲಿವೆ. ಮಕ್ಕಳ ವಿಷಯದಲ್ಲಿ ಹೆಮ್ಮೆ ತರುವ ಘಟನೆಯೊಂದು ಸಂಭವಿಸುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಸಲಹೆ ಇಂದು ಅತ್ಯಂತ ಉಪಯುಕ್ತ. ಇಂದು ಗೃಹ ಕಾರ್ಯಗಳಲ್ಲಿ ಸಹಕಾರ ನೀಡುವುದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ. ಸ್ನೇಹಿತರೊಂದಿಗೆ ಸಣ್ಣ ಸಂಭ್ರಮ ಅಥವಾ ಚಿಕ್ಕಕೂಟದಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ದೀರ್ಘಕಾಲದಿಂದ ಬಾಕಿ ಇದ್ದ ಕುಟುಂಬದ ತಕರಾರುಗಳು ಇಂದೇ ಶಮನವಾಗುವ ಸಂಭವವಿದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವ ಅತ್ಯಂತ ಶಕ್ತಿಯುತ. ಆದ್ದರಿಂದ ಸೂರ್ಯನ ಆರಾಧನೆ, ಧ್ಯಾನ, ಪ್ರಾರ್ಥನೆ ಮತ್ತು ಜಪಗಳನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆತ್ಮಬಲ ಹೆಚ್ಚುತ್ತದೆ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಸೂರ್ಯನ ಕಿರಣಗಳಿಗೆ ಅರ್ಪಣೆ ಮಾಡುವ ನೀರಿನ ತರ್ಪಣ ಮಾಡುವುದರಿಂದ ದೋಷಗಳು ಶಮನವಾಗುತ್ತವೆ.
ಭಾನುವಾರದ ದಿನ ಕೆಂಪು ಹೂವು, ಗೋಧೂಮ ಅಥವಾ ಜಾಗರಿ ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರತೀಕ. ಇದು ಪ್ರಾರಂಭ, ನಾಯಕತ್ವ, ಸಾಧನೆ ಹಾಗೂ ಧೈರ್ಯದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಕಾರ್ಯಗಳಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಇಂದು ಕೆಂಪು ಬಣ್ಣ ನಿಮ್ಮಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ಕೆಂಪು ಹೂವನ್ನು ಧರಿಸುವುದು, ಪೂಜೆಯಲ್ಲಿ ಬಳಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 7:15 ಬೆಳಿಗ್ಗೆ 9 ಗಂಟೆಯವರೆಗೆ. ಈ ಸಮಯದಲ್ಲಿ ಕಾರ್ಯಾರಂಭ, ಪೂಜೆ, ಹೊಸ ಯೋಜನೆಗಳ ಪ್ರಾರಂಭ ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯಂತ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ಸ್ಥಿರತೆ ಮತ್ತು ಸಮತೋಲನದಿಂದ ದಿನವನ್ನು ಆರಂಭಿಸುತ್ತೀರಿ. ಶುಕ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸುಖ, ಸೌಂದರ್ಯ, ಆರಾಮ ಮತ್ತು ಸಮಾಧಾನದ ಭಾವನೆ ಹೆಚ್ಚಾಗುತ್ತದೆ. ಕೆಲಸಗಳಲ್ಲಿ ಸ್ಥಿರತೆ, ಯೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ನಿರ್ಧಾರಗಳಲ್ಲಿ ಜಾಣ್ಮೆ ಕಾಣುತ್ತದೆ. ನಿಮ್ಮ ತಾಳ್ಮೆ ಮತ್ತು ಸಹನೆಯ ಗುಣಗಳಿಂದ ಇಂದಿನ ದಿನದ ಅನೇಕ ಅಡೆತಡೆಗಳನ್ನು ಸುಲಭವಾಗಿ ನಿಭಾಯಿಸಲಿರಿ. ಹಳೆಯ ಅಪೂರ್ತ ಕೆಲಸಗಳಿಗೆ ಇಂದು ಪೂರ್ಣತೆ ದೊರೆಯುವ ಯೋಗವಿದೆ. ಹೊಸ ಸಂಗತಿಗಳನ್ನು ಕಲಿಯಲು, ಹೊಸ ಸಂಬಂಧಗಳನ್ನು ಬೆಳೆಸಲು ಮತ್ತು ಭವಿಷ್ಯದ ಕಾರ್ಯಯೋಜನೆಗಳ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಪಡೆಯಲು ಇದು ಉತ್ತಮ ಕಾಲ. ಕುಟುಂಬದವರೊಂದಿಗೆ ಸುಖಕರ ಸಂವಾದಗಳು, ಮನೆಯಲ್ಲಿ ಶಾಂತಿಯ ವಾತಾವರಣ ಮತ್ತು ಮನೋನಿಗ್ರಹ ಇವುಗಳಿಂದ ದಿನ ಒಳ್ಳೆಯ ತುದಿಗೆ ತಲುಪುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಸ್ಥಿರತೆ ಮತ್ತು ಪ್ರಗತಿ ಕಾಣಬಹುದು. ನಿಮ್ಮ ಕೆಲಸದ ಮೇಲಿರುವ ನಿಷ್ಠೆ ಮತ್ತು ಪರಿಶ್ರಮವನ್ನು ಮೇಲಧಿಕಾರಿಗಳು ಗಮನಿಸುತ್ತಾರೆ. ಕೆಲವರಿಗೆ ಹೊಣೆಗಾರಿಕೆಯ ಹೆಚ್ಚಳ ಅಥವಾ ಹೊಸ ಕಾರ್ಯಭಾರ ಸಿಗಬಹುದು. ಕಾರ್ಯನಿರ್ವಹಣೆಯಲ್ಲಿ ನೀವು ತೋರಿಸುವ ಸಹನೆ ಮತ್ತು ಸಮತೋಲನದ ಧೋರಣೆ ನಿಮಗೆ ಉತ್ತಮ ಫಲ ನೀಡಲಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ, ಮಿತವಚನ ಮತ್ತು ತಾಳ್ಮೆಯ ನಡವಳಿಕೆ ಇಂದು ಅತ್ಯಂತ ಸೂಕ್ತ. ಯಾವುದೇ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಾಗ ಎಲ್ಲ ಆಯಾಮಗಳನ್ನು ಚೆನ್ನಾಗಿ ಪರಿಶೀಲಿಸಿ ನಡೆದುಕೊಳ್ಳಿ. ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ನಿಧಾನವಾದರೂ ಲಾಭದ ಯೋಗವಿದೆ. ಹೊಸ ಪಾಲುದಾರಿಕೆಗಳ ಕುರಿತು ಚಿಂತನೆ ಮಾಡಬಹುದು, ಆದರೆ ಅದನ್ನು ಇಂದು ಅಂತಿಮಗೊಳಿಸಬೇಡಿ. ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಮತ್ತು ವ್ಯವಹಾರದ ವಿಸ್ತರಣೆಗೆ ರಸ್ತೆ ನಕ್ಷೆ ರೂಪಿಸುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರ ಫಲವು ಲಭ್ಯ. ಹಳೆಯ ಬಾಕಿ ಹಣಗಳು ವಾಪಸ್ ಬರುವ ಸಾಧ್ಯತೆ ಇದೆ, ಆದರೆ ಅನಿರೀಕ್ಷಿತ ಕುಟುಂಬ ಖರ್ಚುಗಳು ಅಥವಾ ಮನೆ ಸಂಬಂಧಿತ ವೆಚ್ಚಗಳು ಬರಬಹುದು. ಆದ್ದರಿಂದ ಮಿತವ್ಯಯವನ್ನು ಪಾಲಿಸುವುದು ಮುಖ್ಯ. ಹೂಡಿಕೆ ಮಾಡಲು ದಿನ ಉತ್ತಮ, ಆದರೆ ದೀರ್ಘಕಾಲದ ಹೂಡಿಕೆಗಳಿಗೆ ಮಾತ್ರ ಯೋಚನೆ ಮಾಡಿ. ಯಾವುದೇ ವ್ಯವಹಾರ ಅಥವಾ ಆಸ್ತಿ ಸಂಬಂಧಿತ ಕಾರ್ಯದಲ್ಲಿ ಹಿರಿಯರ ಸಲಹೆ ಅತ್ಯಂತ ಶ್ರೇಷ್ಠ. ಸಾಲ ನೀಡುವ ಅಥವಾ ಸಾಲ ತೆಗೆದುಕೊಳ್ಳುವ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಕೃಷಿ, ಭೂಮಿ, ಆಸ್ತಿ ಮತ್ತು ಪಶುಕೃಷಿ ಇವರಿಗೆ ಇಂದು ಲಾಭದ ಸೂಚನೆಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸಾಮಾನ್ಯ ಸ್ಥಿತಿ ಚೆನ್ನಾಗಿರುತ್ತದೆ, ಆದರೆ ಗಂಟಲು, ಕಂಠ, ಗಂಟಲಿನ ಸಮಸ್ಯೆಗಳು, ಹೊಟ್ಟೆ ಉರಿ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸಮಾಧಾನ ಉಂಟಾಗಬಹುದು. ದಿನವಿಡೀ ನೀರು ಹೆಚ್ಚು ಸೇವಿಸುವುದು ಉತ್ತಮ. ಶುಕ್ರನ ಪ್ರಭಾವದಿಂದ ಆಲಸ್ಯ ಹೆಚ್ಚಾಗಬಹುದು, ಆದ್ದರಿಂದ ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ಅವಶ್ಯ. ಮಧ್ಯಾಹ್ನದ ಬಿಸಿಲು ತಪ್ಪಿಸಿದರೆ ಉತ್ತಮ. ಹಣ್ಣು, ಹಾಲು ಮತ್ತು ತಣ್ಣನೆಯ ಆಹಾರ ಸೇವನೆ ಆರೋಗ್ಯಕ್ಕೆ ಒಳಿತು. ಧ್ಯಾನ, ಮಂತ್ರ ಜಪ ಮತ್ತು ಹಸಿರಿನ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ ಮತ್ತು ಪ್ರೀತಿ ತುಂಬಿರುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಕ್ಕೆ ಅವಕಾಶ ಸಿಗುತ್ತದೆ. ಇಂದು ಮನೆಯ ವಾತಾವರಣ ಸಂತೋಷಕರವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಒಗ್ಗಟ್ಟು ವೃದ್ಧಿಯಾಗುತ್ತದೆ. ವಿವಾಹಿತರಿಗಾಗಿ ಪರಸ್ಪರ ಗೌರವ, ಪ್ರೀತಿ ಮತ್ತು ಬಾಂಧವ್ಯ ಬಲವಾಗುತ್ತದೆ. ಈ ದಿನ ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸುವುದು ಅತ್ಯಂತ ಅಗತ್ಯ. ಅವಿವಾಹಿತರಿಗಾಗಿ ಸಂತೋಷದ ಸುದ್ದಿಯ ಯೋಗವಿದೆ. ಸ್ನೇಹಿತರಿಂದ ಸಹಕಾರ, ಕುಟುಂಬ ಸದಸ್ಯರಿಂದ ಬೆಂಬಲ ದೊರೆಯುತ್ತದೆ. ಮಕ್ಕಳು ತಮ್ಮ ಸಾಧನೆಗಳಿಂದ ನಿಮಗೆ ಹರ್ಷ ನೀಡಬಹುದು. ವೀಕ್ಷಕರೇ, ನೀವು ಭಾನುವಾರದ ಈ ದಿನ ಶುಕ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಶ್ರೇಷ್ಠ. ದೇವಿಗೆ ಶ್ವೇತ ಪುಷ್ಪ ಅರ್ಪಣೆ ಮಾಡುವುದು ಶುಭ. ಮುದ್ರಾ ಧ್ಯಾನ ಅಥವಾ ಪ್ರಾಣಾಯಾಮಕರಲೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಶುಭ ಫಲ ಹೆಚ್ಚುತ್ತದೆ.
ಶ್ರೀಲಕ್ಷ್ಮೀ ದೇವಿಯ ಚಿತ್ರ ಅಥವಾ ದೀಪದ ಸಾನ್ನಿಧ್ಯದಲ್ಲಿ ಹಾಲು, ಘೃತ ಅಥವಾ ಶ್ವೇತ ಪುಷ್ಪ ಅರ್ಪಿಸುವುದು ಲಾಭದಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರತೀಕವಾಗಿದ್ದು ಪ್ರೀತಿ, ಸೌಂದರ್ಯ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ. ಕೆಲಸಗಳು ಸಮತೋಲನದಿಂದ ಸಾಗಲು ಇದು ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಶ್ವೇತ, ಬಿಳಿ. ಈ ಬಣ್ಣ ಶಾಂತಿ, ಸೌಖ್ಯ ಮತ್ತು ಶುದ್ಧತೆಯ ಪ್ರತೀಕ. ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಪೂಜೆಯಲ್ಲಿ ಬಿಳಿ ಹೂವುಗಳ ಬಳಕೆ ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಕಾರ್ಯಾರಂಭ, ಕುಟುಂಬ ನಿರ್ಧಾರಗಳು, ದೇವತಾ ಪೂಜೆ ಅಥವಾ ಹಣಕಾಸು ವ್ಯವಹಾರಗಳನ್ನು ಕೈಗೊಳ್ಳುವುದು ಫಲಪ್ರದ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುಟುಕುಮತಿ, ಚುರುಕು ಚಿಂತನೆ ಹಾಗೂ ವಾಗ್ವೈಖರಿಯಿಂದ ದಿನವನ್ನು ಯಶಸ್ವಿಯಾಗಿ ಕಳೆಯುವಿರಿ. ನಿಮ್ಮ ಮಾತಿನ ಶಕ್ತಿ, ಸಂಪರ್ಕ ಸಾಮರ್ಥ್ಯ ಮತ್ತು ಬುದ್ಧಿಯ ಬೆಳಕು ಇಂದಿನ ದಿನವನ್ನು ಚೈತನ್ಯಮಯವಾಗಿಸುತ್ತದೆ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಮನಸ್ಸಿಗೆ ಹೊಸ ಆಲೋಚನೆಗಳನ್ನು ತರಬಹುದು. ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಸಂಬಂಧಿಕರೊಂದಿಗೆ ಸಂವಾದಕ್ಕೆ ಇಂದು ಉತ್ತಮ ಅವಕಾಶ. ಈ ದಿನ ಹೊಸ ಕಲ್ಪನೆಗಳು, ಹೊಸ ಯೋಜನೆಗಳ ಬಗೆಗಿನ ಚಿಂತನೆಗಳು ಹಾಗೂ ಹೊಸ ತಿಳುವಳಿಕೆಗಳನ್ನು ಪಡೆಯಲು ಅನುಕೂಲಕರ. ಸ್ವಲ್ಪ ಅಸ್ಥಿರತೆ ಅಥವಾ ಮನಸ್ಸು ಒಂದೇ ಕಡೆ ನೆಲೆಯಾಗದೇ ಇರಬಹುದು, ಆದರೆ ನಿಮ್ಮ ಚುರುಕು ಮನಸ್ಸು ಇದನ್ನು ನಿಯಂತ್ರಿಸಬಲ್ಲದು. ಹಳೆಯ ಪುಸ್ತಕಗಳನ್ನು ಓದುವುದು, ಹೊಸ ವಿದ್ಯೆಗಳ ಅಧ್ಯಯನ ಅಥವಾ ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸುವ ಕೆಲಸ ಇಂದು ಯಶಸ್ವಿ. ಪ್ರಯಾಣ ಯೋಜನೆಗಳಿರುವವರಿಗೆ ಇಂದು ಸುಗಮತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ವೇಗದ ದಿನ. ಕೆಲಸಗಳು ಒಂದರ ಹಿಂದೆ ಒಂದು ಬರಬಹುದು, ಆದರೆ ನಿಮ್ಮ ಚುರುಕುತನದಿಂದ ಅದನ್ನು ಸುಲಭವಾಗಿ ನಿರ್ವಹಿಸಬಲ್ಲಿರಿ. ಹಿರಿಯರು ನಿಮ್ಮ ಮಾತು, ನಿಮ್ಮ ಕಲ್ಪನೆ ಮತ್ತು ನಿಮ್ಮ ಸಂವಹನ ಶೈಲಿಯಿಂದ ಸಂತೋಷ ಪಡಬಹುದಾದ ಯೋಗವಿದೆ. ತಂಡದ ಮುಖಂಡತ್ವ ಅಥವಾ ಸಭೆಗಳಲ್ಲಿ ಮಾತನಾಡುವ ಅವಕಾಶವೂ ಸಿಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಒಳ್ಳೆಯ ಸೂಚನೆಗಳು ಬರಬಹುದು. ಹೊಸ ಸಂದರ್ಶನ, ಹೊಸ ಅವಕಾಶ ಅಥವಾ ಹಳೆಯ ಅರ್ಜಿಗೆ ಪ್ರತಿಕ್ರಿಯೆ ಬರುತ್ತದೆ. ಆದರೆ ಕೆಲವು ಸ್ಪರ್ಧೆಯ ವಾತಾವರಣ ಇದೆ. ನಿಮ್ಮ ಬುದ್ಧಿಶಕ್ತಿಯನ್ನು ತೋರಿಸುವುದು ಈಗ ಅಗತ್ಯ. ವ್ಯಾಪಾರಿಗಳಿಗಾಗಿ ಹೊಸ ಸಂಪರ್ಕಗಳು ಅತ್ಯಂತ ಮುಖ್ಯ. ಮಾರಾಟದಲ್ಲಿ ಚೇತರಿಕೆ, ಹೊಸ ಗ್ರಾಹಕರು ಅಥವಾ ದೂರವಾಣಿ ಸಂವಾದಗಳ ಮೂಲಕ ಹೊಸ ಒಪ್ಪಂದಗಳು ಸಾಧ್ಯ. ದಾಖಲೆ ಪತ್ರಗಳು, ಲೆಕ್ಕಪತ್ರಗಳು ಮತ್ತು ಪತ್ರ ವ್ಯವಹಾರಗಳನ್ನು ಪರಿಶೀಲಿಸಲು ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿತಿ ಸರಾಸರಿ ಇದ್ದರೂ ಚಿಕ್ಕದಾದ ಲಾಭ ಅಥವಾ ಬಾಕಿ ಬಿದ್ದ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಆದರೆ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಇಂದು ಮುಂದೂಡುವುದು ಒಳಿತು. ಹೂಡಿಕೆ ವಿಚಾರದಲ್ಲಿ ವಿಶ್ಲೇಷಣೆ ಅಗತ್ಯ. ಸಾಂದರ್ಭಿಕ ಖರ್ಚುಗಳು ಏಳಬಹುದು, ವಿಶೇಷವಾಗಿ ಮಕ್ಕಳಿಗೆ, ಸಂಚಾರಕ್ಕೆ ಅಥವಾ ಮನರಂಜನೆಗೆ ಸಂಬಂಧಿಸಿದಂತೆ. ವ್ಯರ್ಥ ಖರ್ಚುಗಳನ್ನು ತಪ್ಪಿಸಿದರೆ ಹಣಕಾಸಿನ ಸ್ಥಿತಿ ನಿಯಂತ್ರಣದಲ್ಲಿ ಇರುತ್ತದೆ. ಸ್ನೇಹಿತರ ಸಲಹೆ ಹಣಕಾಸಿನ ವಿಷಯದಲ್ಲಿ ಉಪಯುಕ್ತವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರಿಗೆ ಶರೀರದಲ್ಲಿ ಚೈತನ್ಯ ಇದ್ದರೂ ಮಾನಸಿಕ ಒತ್ತಡ, ಅತಿಯಾದ ಚಿಂತನೆ ಅಥವಾ ನಿದ್ದೆಯ ಕೊರತೆ ಉಂಟಾಗಬಹುದು. ಶ್ವಾಸಕೋಶ, ಗಂಟಲು ಅಥವಾ ಕಾಲು ಕೈಗಳ ನೋವುಗಳಿಗೆ ಸ್ವಲ್ಪ ಜಾಗ್ರತೆ ಅವಶ್ಯ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ನಡೆಯುವುದು, ತಣ್ಣನೆಯ ನೀರು ಕುಡಿಯುವುದು ಮತ್ತು ಹಗುರವಾದ ಆಹಾರ ಸೇವನೆ ಆರೋಗ್ಯದಲ್ಲಿ ಶಾಂತಿಯನ್ನು ತರುತ್ತದೆ. ಪುಸ್ತಕ ಓದುವುದು, ಸಂಗೀತ ಕೇಳುವುದು ಅಥವಾ ಮನಸ್ಸು ಹಗುರಗೊಳಿಸುವ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. ಧ್ಯಾನ, ಶ್ವಾಸ ವ್ಯಾಯಾಮ ಅಥವಾ ಪ್ರಾಣಾಯಾಮದಿಂದ ಮನಸ್ಸಿನ ಅಸ್ಥಿರತೆ ಕಡಿಮೆಯಾಗುತ್ತದೆ. ರಾತ್ರಿ ಹೆಚ್ಚು ಚಿಂತೆಯಲ್ಲಿರದೆ ಶಾಂತ ನಿದ್ರೆ ಪಡೆಯಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಾದ ಅತ್ಯಂತ ಮುಖ್ಯ. ನಿಮ್ಮ ಮಾತಿನ ಶಕ್ತಿ ಸಂಬಂಧಗಳನ್ನು ಕಟ್ಟುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಮನಮುಟ್ಟುವ ಮಾತುಕತೆ ಸಾಧ್ಯ. ಹಿರಿಯರೊಂದಿಗೆ ಸಲಹೆ ಸೂಚನೆಗಳ ಮಾತುಕತೆ ನಡೆಯಬಹುದು. ಮಕ್ಕಳಿಗೆ ಪ್ರೇರಣಾದಾಯಕ ಮಾತುಗಳು, ಅವರ ಶಿಕ್ಷಣ ಅಥವಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವುದು ಇಂದು ಮುಖ್ಯ. ಸಹೋದರ ಸಹೋದರಿಯರೊಂದಿಗೆ ಚಿಕ್ಕ ಪ್ರಯಾಣ ಅಥವಾ ಸಭೆಯಾಗಬಹುದು. ಹೆಚ್ಚಾಗಿ ಮಾತನಾಡುವುದರಿಂದ ಸಣ್ಣ ಗೊಂದಲ ಉಂಟಾಗಬಹುದು, ಆದ್ದರಿಂದ ಮಿತವಚನ ಅಗತ್ಯ. ಸ್ನೇಹಿತರೊಂದಿಗೆ ಸಂತಸಭರಿತ ಮಾತುಕತೆ, ಹೊಸ ಯೋಜನೆಗಳು ಅಥವಾ ಚಿಕ್ಕ ಸಭೆಗಳು ಸಾಧ್ಯ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವದಿಂದ ಇಂದು ಜಪ, ಧ್ಯಾನ ಮತ್ತು ಸೂರ್ಯನ ಆರಾಧನೆ ಅತ್ಯಂತ ಶುಭ. ವಿದ್ಯೆ, ಜ್ಞಾನ ಮತ್ತು ಮನಃಶಾಂತಿ ಹೆಚ್ಚಿಸಲು ಸೂರ್ಯನಿಗೆ ನಮನ ಮಾಡುವುದು ಒಳಿತು.
ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ತಾಮ್ರ ಪಾತ್ರೆಯಲ್ಲಿ ನೀರು ತುಂಬಿ ಸೂರ್ಯನಿಗೆ ಅರ್ಪಿಸುವುದು ಪಾಪ ಪರಿಹಾರಕ. ಕೆಂಪು ಹೂವುಗಳು, ಗೋಧೂಮ ಅಥವಾ ಕೆಂಪು ಬಟ್ಟೆ ದಾನ ಮಾಡಿದರೆ ದೈನಂದಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿಶಕ್ತಿ, ಕಲಿಕೆ ಮತ್ತು ಸಂವಹನ ಶಕ್ತಿಯ ಪ್ರತೀಕ. ಮಿಥುನ ರಾಶಿಯವರು ಇಂದು ಈ ಸಂಖ್ಯೆಯಿಂದ ಹೆಚ್ಚಿನ ಯಶಸ್ಸು ಪಡೆಯುತ್ತಾರೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಮನಸ್ಸಿನ ಚುರುಕುತನ, ವಿಚಾರ ಶಕ್ತಿ ಹಾಗೂ ಆನಂದವನ್ನು ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಪು, ಹೂವು ಅಥವಾ ವಸ್ತುಗಳನ್ನು ಇಂದಿನ ದಿನ ಬಳಸುವುದು ಒಳಿತು. ಶುಭ ಸಮಯ ಬೆಳಗ್ಗೆ 9 ರಿಂದ 10 ರಿಂದ 30ರವರೆಗೆ. ಈ ಸಮಯದಲ್ಲಿ ಸಂವಾದ, ದಾಖಲೆ ಪತ್ರಗಳ ಕಾರ್ಯಗಳು, ಹೊಸ ಕಲಿಕೆ ಅಥವಾ ಹೊಸ ಯೋಜನೆಗಳನ್ನು ಆರಂಭಿಸುವುದು ಅತ್ಯಂತ ಫಲಕಾರಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರಿಗೆ ಭಾವುಕತೆ, ಸಂವೇದನೆ ಮತ್ತು ಮನಸ್ಸಿನ ಚಂಚಲತೆ ಹೆಚ್ಚು ಕಾಣಿಸಬಹುದು. ಚಂದ್ರನ ಪ್ರಭಾವದಿಂದ ಕೆಲವೊಮ್ಮೆ ಮನಸ್ಸು ಭಾರವಾಗಿದೆ ಎಂಬ ಭಾವನೆ, ಮತ್ತೊಮ್ಮೆ ಉಲ್ಲಾಸಭರಿತ ಮನೋಭಾವ, ಇವು ಎರಡು ಒಂದೇ ದಿನದಲ್ಲಿ ಸಂಭವಿಸಬಹುದು. ಆದರೆ ನಿಮ್ಮ ಸ್ನೇಹ ಭಾವ, ಕರುಣೆ ಮತ್ತು ಕುಟುಂಬ ಪ್ರೇಮ ಇಂದಿನ ದಿನದ ಪ್ರಮುಖ ಶಕ್ತಿಗಳಾಗಿವೆ. ಹೊಸ ವಿಚಾರಗಳು ಮನಸ್ಸಿಗೆ ಬರುತ್ತವೆ, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಳ ಮನಸ್ಸಿನ ಧ್ವನಿಯನ್ನು ಕೇಳಿ ನಡೆಯುವ ದಿನವಿದು. ಮನೆಯವರ ಹಾಗೂ ಪರಿಚಿತರೊಂದಿಗೆ ಬೆಸುಗಿನ ಸುವಾಸನೆ ತುಂಬುವ ದಿನ. ಭಾನುವಾರದ ಸೂರ್ಯ ಪ್ರಭಾವದಿಂದ ಸ್ವಲ್ಪ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಹಳೆಯ ನೆನಪುಗಳು, ಹಳೆಯ ಸಂಬಂಧಗಳು ಹಾಗೂ ಅಪೂರ್ಣ ಕೆಲಸಗಳನ್ನು ಇಂದು ಮರುಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಇಂದು ನೀವು ಆಧ್ಯಾತ್ಮ, ಪ್ರಾರ್ಥನೆ ಅಥವಾ ಧ್ಯಾನದಲ್ಲಿ ಹೆಚ್ಚು ತೊಡಗಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರಿಗೆ ಇಂದು ಮೃದುವಾದರೂ ಜಾಗರೂಕತೆಯಿಂದ ನಡೆಯಬೇಕಾದ ದಿನ. ಹಿರಿಯರೊಂದಿಗೆ ಸಂವಾದಗಳಲ್ಲಿ ಗೌರವಪೂರ್ಣ ಮಾತು, ಸರಳ ಅಭಿವ್ಯಕ್ತಿ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ಕೆಲವರಿಗೆ ಹಳೆಯ ತಪ್ಪುಗಳನ್ನು ಸರಿಪಡಿಸಲು ಅಥವಾ ಫೈಲು, ದಾಖಲೆಗಳ ಪರಿಶೀಲನೆ ಮಾಡುವ ಹೊಣೆಗಾರಿಕೆ ಬರಬಹುದು. ಹೊಸ ಯೋಜನೆಗಳಿಗೆ ಇಂದು ಭಾವನಾತ್ಮಕವಾಗಿ ಪ್ರೇರೇಪಣೆಯಾದರೂ ಕಾರ್ಯರೂಪಕ್ಕೆ ತಂದರೆ ಸ್ವಲ್ಪ ಅಡಚಣೆಗಳು ಎದುರಾಗಬಹುದು. ಆದ್ದರಿಂದ ಯೋಜನೆಗಳನ್ನು ಮೊದಲಿಗೆ ಸರಿಯಾಗಿ ಬರೆದಿಟ್ಟುಕೊಳ್ಳಿ. ವ್ಯವಹಾರ ನಡೆಸುವವರಿಗೆ ಗ್ರಾಹಕರ ಬೆಂಬಲ ದೊರೆಯುತ್ತದೆ, ಆದರೂ ಹಣಕಾಸಿನ ವಿನಿಮಯಗಳಲ್ಲಿ ಜಾಗರೂಕತೆ ಅಗತ್ಯ. ಮನೆಯ ಆಧಾರಿತ ಉದ್ಯಮಗಳು, ಆಹಾರ, ಶಿಕ್ಷಣ, ನೀರು, ಔಷಧಿ ಸಂಬಂಧಿಸಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಸಂಭವ. ಇಂದು ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಸಹಯೋಗಮಯ ವ್ಯವಹಾರಗಳು ಆಗುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಮಟ್ಟದ ಫಲಗಳು. ಅನಿರೀಕ್ಷಿತ ಖರ್ಚುಗಳು ಮನೆಯವರ, ಮಕ್ಕಳ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬರಬಹುದು. ಆದ್ದರಿಂದ ಮಿತವ್ಯಯ ಅತಿ ಅಗತ್ಯ. ಹಳೆಯ ಬಾಕಿ ಹಣಗಳಲ್ಲಿ ಕೆಲವು ಭಾಗ ವಾಪಸ್ಸು ಸಿಗಬಹುದಾದ ಯೋಗವಿದೆ. ಮನೆ, ಜಮೀನು, ಆಸ್ತಿಪಾಸ್ತಿ ಸಂಪರ್ಕಿತ ಕೆಲಸಗಳಲ್ಲಿ ಸ್ವಲ್ಪ ಪ್ರಗತಿ. ಆದರೆ ಇಂದು ಹೊಸ ಹೂಡಿಕೆ, ವಿಶೇಷವಾಗಿ ಭಾವನಾತ್ಮಕವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ಒಟ್ಟಿನಲ್ಲಿ ಹಣಕಾಸಿನಲ್ಲಿ ಸ್ಥಿರತೆ ಇದ್ದರೂ ಹೆಚ್ಚಿನ ಖರ್ಚಿನ ವಿಷಯದಲ್ಲಿ ಜಾಗರೂಕತೆ ಅತೀವ ಮುಖ್ಯ. ಹಿರಿಯರ ಸಲಹೆ ಹಾಗೂ ಅನುಭವದಿಂದ ಹಣಕಾಸಿನ ನಿರ್ವಹಣೆ ಸುಲಭವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ತಳಮಳ ಅಥವಾ ಆತಂಕದ ಭಾವನೆ ಇರಬಹುದು. ಶರೀರದಲ್ಲಿ ನೀರಿನ ಕೊರತೆ, ಜಠರ ಸಮಸ್ಯೆಗಳು ಅಥವಾ ಎದೆಬಿಸಿ ಇರುವುದು ಸಾಧ್ಯ. ತಣ್ಣನೆಯ ಆಹಾರ, ಹಣ್ಣು, ತೆಂಗಿನ ನೀರು, ಚಂದ್ರನ ಕಿರಣದಲ್ಲಿ ಕೆಲವು ಕ್ಷಣ ನಿಂತು ಉಸಿರಾಟಾಭ್ಯಾಸ ಮಾಡುವುದರಿಂದ ದೇಹ ಮನಸ್ಸಿನಲ್ಲಿ ಸಮತೋಲನ ಇರುತ್ತದೆ. ಇಂದು ಭಾವನಾತ್ಮಕ ಒತ್ತಡ ಹೆಚ್ಚು ಇದ್ದರೆ ಊಟದ ಅಭ್ಯಾಸ ಅಲುಗಾಡಬಹುದು, ಅದನ್ನು ನಿಯಂತ್ರಿಸುವುದು ಮುಖ್ಯ. ಮನೆ ಕೆಲಸಗಳು ಅಥವಾ ನೀರಿನ ಸಂಪರ್ಕ ಹೊಂದಿರುವ ಕೆಲಸಗಳಲ್ಲಿ ಜಾಗರೂಕತೆ ಅಗತ್ಯ. ವಿಶ್ರಾಂತಿ, ಮೃದು ಸಂಗೀತ ಹಾಗೂ ಧ್ಯಾನದಿಂದ ಆರೋಗ್ಯದಲ್ಲಿ ಸುಧಾರಣೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸ್ನೇಹಪೂರ್ಣ ವಾತಾವರಣ. ಆದರೆ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದ ಕೆಲವು ಕ್ಷಣಗಳಲ್ಲಿಯೇ ಚಿಕ್ಕ ವಿಷಯವು ಮನಸ್ಸಿಗೆ ತೊಂದರೆ ನೀಡಬಹುದು. ಆದ್ದರಿಂದ ಸಂವಾದದಲ್ಲಿ ಮಿತವಚನ ಅಗತ್ಯ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ. ಹಳೆಯ ವಿಷಯಗಳ ಕುರಿತು ಚರ್ಚೆ ನಡೆಯಬಹುದು, ಆದರೆ ಆ ಚರ್ಚೆ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಕ್ಷಣಗಳು. ಹಿರಿಯರು ನಿಮಗೆ ಆಶೀರ್ವಾದ, ಮಾರ್ಗದರ್ಶನ ನೀಡುವ ದಿನ. ಮನೆಗೆ ಸಂಬಂಧಿಸಿದ ಕೆಲಸಗಳನ್ನು ಇಂದು ನಿಯೋಜನೆ ಮಾಡಿದರೆ ಉತ್ತಮ ಫಲಿತಾಂಶ. ನೀರಿನ ಅಡುಗೆ, ಭಾವನಾತ್ಮಕ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ವೀಕ್ಷಕರೇ, ನೀವು
ಭಾನುವಾರದ ಸೂರ್ಯಪ್ರಭಾವ ಮತ್ತು ಚಂದ್ರನ ಸಂಯೋಜನೆಯ ದಿನವಾಗಿರುವುದರಿಂದ ಆಧ್ಯಾತ್ಮದಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಶುಭಕರ. ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಲು ಚಂದ್ರನ ಆರಾಧನೆ, ಪೂರ್ಣಚಂದ್ರ ಸ್ತೋತ್ರ ಅಥವಾ ಚಂದ್ರನಿಗೆ ನೀರಿನ ಅರ್ಪಣೆ ಮಾಡುವುದು ಒಳಿತು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಅಥವಾ ನೀರನ್ನು ಚಂದ್ರನ ಕಡೆ ಮುಖ ಮಾಡಿ ಅರ್ಪಿಸುವುದು ಮನಸ್ಸಿನ ಸಮತೋಲನಕ್ಕೆ ಉತ್ತಮ. ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆ ದಾನ ಮಾಡಿದರೆ ಪುಣ್ಯ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರತೀಕ. ಇದು ಭಾವನೆ, ಪ್ರೀತಿ, ಕರುಣೆ ಮತ್ತು ಆಂತರಿಕ ಶಕ್ತಿಯನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆ ನಿಮ್ಮ ಒಳಮನಸ್ಸಿಗೆ ಶಾಂತಿ ನೀಡುವ ಶಕ್ತಿಯಾಗಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಮನಸ್ಸಿನ ಸಮತೋಲನದ ಸಂಕೇತ. ಬಿಳಿ ಬಣ್ಣದ ಉಡುಪು ಅಥವಾ ಮನೆಯಲ್ಲಿರುವ ಬಿಳಿ ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ಶಾಂತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನೆ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಕುಟುಂಬ ಸಂವಾದಗಳು ಹಾಗೂ ಹೊಸ ಯೋಜನೆಗಳ ಕುರಿತು ಚರ್ಚೆಗಳು ಫಲಕಾರಿ. ಈ ಸಮಯದಲ್ಲಿ ಚಂದ್ರನ ಪ್ರಭಾವ ಶಾಂತ, ಮೃದು ಮತ್ತು ಸಹಾಯಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಪ್ರಭಾವಕಾರಿ ವ್ಯಕ್ತಿತ್ವ ಮತ್ತು ದೃಢ ನಿಲುವಿನಿಂದ ದಿನವನ್ನು ಮುನ್ನಡೆಸುವಿರಿ. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ಶಕ್ತಿ ಹೆಚ್ಚಿದ್ದು ಯಾವುದೇ ಕೆಲಸವನ್ನು ನಿಶ್ಚಯದಿಂದ ಮುಗಿಸಲು ಮನೋಬಲ ಸಿಗುತ್ತದೆ. ನಿಮ್ಮ ವ್ಯಕ್ತಿತ್ವ, ಸ್ಪಷ್ಟ ಅಭಿವ್ಯಕ್ತಿ ಮತ್ತು ನಾಯಕತ್ವದಿಂದ ಸುತ್ತಮುತ್ತಲಿನವರ ಗಮನ ಸೆಳೆಯುವಿರಿ. ಇಂದು ಹೊಸ ಆರಂಭಗಳು, ಸ್ವಯಂ ಪ್ರೇರಿತ ಕೆಲಸಗಳು ಮತ್ತು ವೈಯಕ್ತಿಕ ಸಾಧನೆಗಳನ್ನು ಹೆಚ್ಚಿಸುವ ದಿನ. ಕಾಲಚಕ್ರದಲ್ಲಿ ಇಂದು ನಿಮ್ಮ ಶಬ್ದ, ನಿಮ್ಮ ನಿರ್ಧಾರ, ನಿಮ್ಮ ಹೆಜ್ಜೆ ಇವೆಲ್ಲವೂ ಪರಿಣಾಮಕಾರಿಯಾಗುತ್ತದೆ. ಆದರೆ ಅಹಂಕಾರದ ಸ್ವಲ್ಪ ಹೆಚ್ಚಾದ ಪ್ರವೃತ್ತಿಗೆ ಎಚ್ಚರಿಕೆ ಅಗತ್ಯ. ಶಾಂತ ಮನಸ್ಸು, ಮೃದು ನಡವಳಿಕೆ ಮತ್ತು ವಿವೇಕ ಇದ್ದರೆ ದಿನ ಅತ್ಯುತ್ತಮವಾಗಿ ಪರಿಣಮಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವ ಮತ್ತು ಯೋಜನಾ ಸಾಮರ್ಥ್ಯ ಬೆಳಗುತ್ತದೆ. ಸಹೋದ್ಯೋಗಿಗಳು ನಿಮ್ಮಿಂದ ಮಾರ್ಗದರ್ಶನ ನಿರೀಕ್ಷಿಸುವರು. ಹೊಣೆಗಾರಿಕೆ ಹೆಚ್ಚುವ ಯೋಗವಿರುವುದು. ಹೊಸ ಕಾರ್ಯಭಾರ, ಹೊಸ ವಿಭಾಗದ ಜವಾಬ್ದಾರಿ ಅಥವಾ ಹೊಸ ಯೋಜನೆಗಳ ನಿರ್ವಹಣೆಯಲ್ಲಿ ನೀವು ಮುಂಚೂಣಿಯಲ್ಲಿರಬಹುದು. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದವರಿಗೆ ಇಂದು ವಿಶೇಷ ಅನುಕೂಲ. ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಉದ್ಯೋಗ ಬದಲಾವಣೆ ಯೋಚಿಸುವವರು ಇಂದು ಅಗತ್ಯವಾದ ಮಾಹಿತಿ, ಸೂಚನೆ ಅಥವಾ ಹೊಸ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುವಿರಿ. ಉದ್ಯಮಿಯರಿಗೆ ಹೊಸ ಒಪ್ಪಂದ, ಹೊಸ ಗ್ರಾಹಕರು ಅಥವಾ ಹಳೆಯ ವ್ಯಾಪಾರದಲ್ಲಿ ಚೇತರಿಕೆ ಕಾಣಬಹುದು. ಆದರೆ ಪಾಲುದಾರಿಕೆ ವಿಷಯದಲ್ಲಿ ಅತಿವಿಶ್ವಾಸ ತೋರಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಬೆಳವಣಿಗೆ ಎರಡರ ಸಮತೋಲನ ಕಾಣಬಹುದು. ಹಿಂದಿನ ಕಷ್ಟಕರ ಅವಧಿಯ ನಂತರ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಹಳೆಯ ಬಾಕಿ ಹಣಗಳು ವಾಪಸು ಬರುವ ಸಂಭವವಿದೆ. ಚಿನ್ನ, ಕೃಷಿ, ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ಸಾಧ್ಯತೆ. ಆದರೆ ಸೂರ್ಯ ಪ್ರಭಾವದಿಂದ ಅತಿ ಆತ್ಮವಿಶ್ವಾಸದಿಂದ ಹೆಚ್ಚುವರಿ ಖರ್ಚು ಮಾಡುವ ಚಲನೆ ಬರುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಒಳಿತು. ಹೊಸ ಹೂಡಿಕೆ ಮಾಡಲು ಇಂದು ಮಧ್ಯಾಹ್ನದ ನಂತರ ಸಮಯ ಹೆಚ್ಚು ಉತ್ತಮ. ಕುಟುಂಬಕ್ಕಾಗಿ ಮಾಡಿದ ವೆಚ್ಚಗಳು ಸಂತೋಷ ತರುತ್ತವೆ, ಆದರೆ ಮಿತವ್ಯಯ ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿದ್ದು ಚೈತನ್ಯ ಹೆಚ್ಚು. ಆದರೆ ವಾತಪಿತ್ತದ ಪ್ರಭಾವದಿಂದ ತಲೆನೋವು, ಕಣ್ಣು ದಣಿವು, ಹೊಟ್ಟೆ ಉರಿ, ರಕ್ತದ ಒತ್ತಡದ ಅಸ್ಥಿರತೆ ಕಾಣಬಹುದು. ಬಿಸಿಯ ಆಹಾರ, ಕರಿಯ ಪದಾರ್ಥಗಳನ್ನು ತಪ್ಪಿಸಿ ತಣ್ಣನೆಯ ಹಣ್ಣು, ಸಸಿಗೆ ತುಪ್ಪದ ಬಳಕೆ ಶ್ರೇಷ್ಠ. ಸೂರ್ಯನ ಉಷ್ಣ ಶಕ್ತಿಯಿಂದ ದೇಹದಲ್ಲಿ ಶ್ರಮ ಹೆಚ್ಚು ಆಗಬಹುದು. ಆದ್ದರಿಂದ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಅವಶ್ಯ. ಬೆಳಗ್ಗೆ ಸೂರ್ಯ ನಮಸ್ಕಾರ, ಮೃದುವಾದ ಯೋಗಾಭ್ಯಾಸ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಕುತ್ತಿಗೆ, ಹೃದಯ ಮತ್ತು ಬೆನ್ನು ಭಾಗದ ಮೇಲೆ ಹೆಚ್ಚು ಒತ್ತಡ ಕೊಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳಲ್ಲಿ ನಿಮ್ಮ ಮಾತು, ನಿಮ್ಮ ಹಾಜರಾತಿಯನ್ನು ಮನೆಯವರು ಬಹಳವಾಗಿ ನಿರೀಕ್ಷಿಸುವರು. ನಿಮ್ಮ ಸಲಹೆಗಳು ಮತ್ತು ನಿರ್ಧಾರಗಳು ಮನೆಯ ಒಳಹೊರಗಿನ ವಿಷಯಗಳಲ್ಲಿ ಮುಖ್ಯವಾಗಬಹುದು. ಸಂಗಾತಿಯೊಂದಿಗೆ ಪ್ರೀತಿಪೂರ್ಣ ಸಂವಾದ, ಭಾವನಾತ್ಮಕ ಹತ್ತಿರಿಕೆ ಮತ್ತು ಒಟ್ಟಿಗಿನ ಸಮಯ ಇಂದು ಅನುಕೂಲ. ವಿವಾಹಿತರಿಗಾಗಿ ಇಂದು ಸಂತೋಷದ ಯೋಗ. ಹಳೆಯ ಒಡಕು, ಗೊಂದಲ ಅಥವಾ ಅಸಮಾಧಾನ ಇದ್ದರೆ ಅದು ಪರಿಹಾರಗೊಳ್ಳುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರೆ ಅವರು ಹೊಸ ಆಸಕ್ತಿ ತೋರಿಸಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಅವರ ಆರೋಗ್ಯ ವಿಚಾರ ಕೇಳುವುದು ಇಂದು ಶುಭ. ಸ್ನೇಹಿತರೊಂದಿಗೆ ಮಾತುಕತೆ, ಕುಟುಂಬ ಸಮಾರಂಭ ಅಥವಾ ಹೊರಗೆ ಹೋಗುವ ಯೋಜನೆ ಯಶಸ್ವಿಯಾಗುತ್ತದೆ.
ವೀಕ್ಷಕರೇ, ನೀವು ಭಾನುವಾರ ಸೂರ್ಯನ ದಿನವಾಗಿರುವುದರಿಂದ ಆಧ್ಯಾತ್ಮಕ್ಕೆ ವಿಶೇಷ ಮಹತ್ವವಾಗಿದೆ. ಸೂರ್ಯನ ಪೂಜೆ, ಜಪ ಮತ್ತು ಅರ್ಚನೆ ಮಾಡುವುದರಿಂದ ನಿಮ್ಮಲ್ಲಿನ ಶಕ್ತಿ, ಮನಃಶಾಂತಿ ಮತ್ತು ಧೈರ್ಯ ಹೆಚ್ಚುತ್ತದೆ. ಬೆಳಗ್ಗೆ ಕೇಸರಿ ಅಥವಾ ಕೆಂಪು ಹೂವನ್ನು ಸೂರ್ಯನಿಗೆ ಅರ್ಪಿಸಿ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ನೀರು, ಕೆಂಪು ಹೂ, ಅಕ್ಕಿ ಮತ್ತು ತುಪ್ಪ ಸಮೇತನ ಅರ್ಘ್ಯ ನೀಡುವುದು ಅತ್ಯಂತ ಶುಭಕಾರಕ. ಸೂರ್ಯನ ಪ್ರಭಾವದಿಂದ ದೇಹ, ಮನಸ್ಸು ಮತ್ತು ವೃತ್ತಿಯಲ್ಲಿ ಸಮತೋಲನ ಬರುತ್ತದೆ. ಅದೃಷ್ಟದ ಸಂಖ್ಯೆ 1. ಸೂರ್ಯನ ಪ್ರತೀಕವಾದ ಈ ಸಂಖ್ಯೆ ಆರಂಭ, ಬೆಳವಣಿಗೆ ಮತ್ತು ಬಲವಾದ ನಾಯಕತ್ವದ ಸಂಕೇತ. ಇನ್ನು ಈ ಸಂಖ್ಯೆಯ ಪ್ರಭಾವದಲ್ಲಿ ನಿಮ್ಮ ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಕೇಸರಿ ಅಥವಾ ಕೆಂಪು. ಈ ಬಣ್ಣಗಳು ಶೌರ್ಯ, ಚೈತನ್ಯ ಮತ್ತು ಉತ್ಸಾಹದ ಸಂಕೇತ. ಇಂದು ಈ ಬಣ್ಣದ ಉಡುಪು ಅಥವಾ ದೇಹಕ್ಕೆ ತಕ್ಕ ಮೃದುವಾದ ಅಲಂಕಾರ ಧರಿಸಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 8 ರಿಂದ ಬೆಳಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹೊಸ ಕೆಲಸದ ಪ್ರಾರಂಭ, ಮಾತುಕತೆಗಳು, ವೃತ್ತಿ ನಿರ್ಧಾರಗಳು ಎಲ್ಲವೂ ಸಂತೋಷಕರ ಫಲ ನೀಡಬಹುದು. ಸೂರ್ಯನ ಕಿರಣಗಳ ಪ್ರಭಾವ ಇಂದು ಈ ಸಮಯದಲ್ಲಿ ಹೆಚ್ಚು ಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶ್ರದ್ಧೆ, ವಿವರಗಳ ಮೇಲೆ ಗಮನ, ಪರಿಶುದ್ಧತೆ ಮತ್ತು ವಿಚಾರವಾದಿತನದಿಂದ ತಮ್ಮ ಕಾರ್ಯಗಳನ್ನು ನಿಭಾಯಿಸುವ ದಿನವಾಗಿದೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮಗೆ ಒಳಗಿನ ಸ್ಪಷ್ಟತೆ ಹೆಚ್ಚುತ್ತದೆ. ಮನಸ್ಸಿನಲ್ಲಿ ಜವಾಬ್ದಾರಿ, ಕರ್ತವ್ಯ ನಿಷ್ಠೆ ಮತ್ತು ಸಹಾನುಭೂತಿ ಮೆರೆದಾಡುತ್ತದೆ. ಹಳೆಯ ಕೆಲಸಗಳನ್ನು ಸರಿಪಡಿಸುವುದು, ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಮತ್ತು ಹೊಸ ಯೋಜನೆಗಳಿಗೆ ವ್ಯಕ್ತಿಗತ ಯೋಜನೆ ರೂಪಿಸುವುದಕ್ಕೆ ಇಂದು ಅತ್ಯಂತ ಉತ್ತಮ ದಿನ. ನಿಮ್ಮ ಮಾತಿನಲ್ಲಿ ಮತ್ತು ಕೆಲಸದಲ್ಲಿ ಶಿಸ್ತಿನ ನಯವು ಇಂದಿನ ದಿನದ ಯಶಸ್ಸಿಗೆ ಕಾರಣವಾಗುತ್ತದೆ. ದಿನಚರ್ಯೆಯಲ್ಲಿ ಸ್ವಲ್ಪ ಬದಲಾವಣೆ, ಮನೆಗೆ ಸಂಬಂಧಿಸಿದ ಕೆಲವು ಕರ್ತವ್ಯಗಳು ಮತ್ತು ಆಧ್ಯಾತ್ಮಿಕವಾಗಿ ಮನಸ್ಸು ತೊಡಗಿಸುವ ಪ್ರೇರಣೆ ಇಂದು ಕಾಣಿಸಬಹುದು. ಇಂದು ನಿಮ್ಮ ಪರಿಶೀಲನೆ ಮನೋಭಾವವು ನಿಮಗೆ ಅನೇಕ ವಿಷಯಗಳಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ಇಂದು ಜಾಣ್ಮೆಯ ಮತ್ತು ಜವಾಬ್ದಾರಿಯ ಕಾರ್ಯನಿರ್ವಹಣೆಗೆ ಮೆಚ್ಚುಗೆ ಪಡೆಯುವಿರಿ. ನೀವು ನೀಡುವ ಪ್ರತಿಯೊಂದು ವಿವರವಾದ ವರದಿ, ಸಂಪೂರ್ಣ ಪರಿಶೀಲನೆ ಮತ್ತು ಸ್ಪಷ್ಟ ಕಾರ್ಯಪದ್ಧತಿ ಹಿರಿಯರನ್ನು ಆಕರ್ಷಿಸುತ್ತದೆ. ಹೊಸ ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳು ಬಂದು ಬೀಳಬಹುದು. ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಕಂಡರೂ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯದಿಂದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವಿರಿ. ವ್ಯಾಪಾರದಲ್ಲಿರುವವರು ಇಂದು ಲೆಕ್ಕಪತ್ರ, ದಾಖಲೆಗಳ ಪರಿಶೀಲನೆ, ನೂತನ ಒಪ್ಪಂದಗಳ ವಿವರಣೆ ಮತ್ತು ಸಹಕಾರಿಗಳೊಂದಿಗೆ ಶಾಂತ ಮಾತುಕತೆಯ ಮೂಲಕ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹೊಸ ಗ್ರಾಹಕರಲ್ಲಿ ವಿಶ್ವಾಸ ಮೂಡುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಜವಾಬ್ದಾರಿಯ ನಡೆ ಅಗತ್ಯ. ಭಾನುವಾರದ ಸೂರ್ಯನ ಪ್ರಭಾವವು ಹಣಕಾಸು ನಿರ್ಧಾರಗಳಲ್ಲಿ ಸ್ಪಷ್ಟತೆ ನೀಡುತ್ತದೆ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಕೆಲವು ಫಲಗಳು ದೊರೆಯಬಹುದು, ಆದರೆ ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಸೂಕ್ತ ದಿನವಲ್ಲ. ಕುಟುಂಬದ ಕೆಲವು ಅಗತ್ಯ ಖರ್ಚುಗಳು ಎದುರಾಗಬಹುದು. ಮನೆ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚು ಸಾಧ್ಯ. ಆದ್ದರಿಂದ ಹಣವನ್ನು ಸಂಯಮದಿಂದ ಬಳಸಿ. ಇಂದು ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಸಲಹೆ ಅನುಸರಿಸುವುದು ಹೆಚ್ಚು ಶುಭ. ವ್ಯವಹಾರ ಮಾಡುವವರಿಗೆ ಲಾಭದ ಅವಕಾಶಗಳು ಸಿಕ್ಕರೂ ದಾಖಲೆ ಮತ್ತು ಒಪ್ಪಂದಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದುವರಿಯುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹೊಟ್ಟೆ ಸಮಸ್ಯೆಗಳು, ಅಜೀರ್ಣ, ಆಮ್ಲತೆ ಅಥವಾ ತಣಿವು ಕಾಣಿಸಬಹುದು. ಆಹಾರದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಸಮಯಕ್ಕೆ ಊಟ ಮತ್ತು ಹೆಚ್ಚು ನೀರು ಸೇವನೆ ಅವಶ್ಯ. ದೇಹದ ಶ್ರಮ ಕಡಿಮೆಗೊಳಿಸಿ ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮ, ಯೋಗ ಅಥವಾ ಉಸಿರಾಟಾಭ್ಯಾಸ ಮಾಡಿದರೆ ಶರೀರಕ್ಕೆ ಚೈತನ್ಯ ಸಿಗುತ್ತದೆ. ಮನಸ್ಸಿನಲ್ಲಿ ಚಿಂತೆ ಇರುವವರು ಶಾಂತ ಪರಿಸರದಲ್ಲಿ ಧ್ಯಾನ ಮಾಡುವುದರಿಂದ ಮನೋಬಲ ಹೆಚ್ಚುತ್ತದೆ. ಮಧ್ಯಾಹ್ನದ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ಶೀತಲ ಪಾನೀಯ, ಹಣ್ಣು ಮತ್ತು ಹಸಿರು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತ ಮತ್ತು ಮೃದು ಮಾತಿನ ಅಗತ್ಯವಿದೆ. ನಿಮ್ಮ ಮಾತಿನ ಶೈಲಿ ಕೆಲವೊಮ್ಮೆ ಗಂಭೀರವಾಗಿ ತೋರಬಹುದು, ಆದ್ದರಿಂದ ಮಿತವಚನ ಅನುಸರಿಸಿರಿ. ಸಂಗಾತಿಯೊಂದಿಗೆ ಹೃದಯಸ್ಪರ್ಶಿ ಸಂವಾದ ಸಾಧ್ಯ. ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ, ಮಕ್ಕಳಿಗೆ ಮಾರ್ಗದರ್ಶನ ಮತ್ತು ಹಿರಿಯರಿಗೆ ಸಹಾಯ ಮಾಡುವ ಸಂದರ್ಭ ಬರುವ ಸಾಧ್ಯತೆ ಇದೆ. ಮನೆಯ ವಾತಾವರಣ ಇಂದು ಶಾಂತವಾಗಿರುತ್ತದೆ.
ಹಳೆಯ ಕುಟುಂಬ ಸಂಬಂಧಗಳಲ್ಲಿ ಸುಧಾರಣೆ ಕಾಣಬಹುದು. ಸ್ನೇಹಿತರೊಂದಿಗೆ ಅಲ್ಪ ಭೇಟಿಯು ಮನಸ್ಸಿಗೆ ತಂಪು ನೀಡಬಹುದು. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಸೂರ್ಯನಿಗೆ ಅರ್ಘ್ಯ ನೀಡುವುದು, ಆದಿತ್ಯ ಹೃದಯ ಸ್ತೋತ್ರ ಪಠಣ ಅಥವಾ ಸೂರ್ಯನ ಭಕ್ತಿ ಮಂತ್ರಗಳನ್ನು ಜಪಿಸುವುದು ಅತ್ಯುತ್ತಮ ಫಲ ನೀಡುತ್ತದೆ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಸೂರ್ಯನ ಕಿರಣಗಳನ್ನು ಸ್ವೀಕರಿಸಿ ಧ್ಯಾನ ಮಾಡಿದರೆ ಮನಸ್ಸಿನಲ್ಲಿ ಸ್ಥೈರ್ಯ ಹಾಗೂ ಶಕ್ತಿ ವೃದ್ಧಿಯಾಗುತ್ತದೆ. ಕೆಂಪು ಹೂವಿನ ಅರ್ಪಣೆ ಸೂರ್ಯನ ಅನುಗ್ರಹವನ್ನು ಪಡೆಯುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಒಳನೋಟ ಮತ್ತು ವಿಶ್ಲೇಷಣಾ ಶಕ್ತಿಯ ಸಂಕೇತ. ಇದು ಕನ್ಯಾ ರಾಶಿಯವರ ಸ್ವಭಾವಕ್ಕೆ ಬಹಳ ಹೊಂದಿಕೆಯಾಗಿದ್ದು ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ಸ್ಪಷ್ಟತೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಆರಾಮ ನೀಡುತ್ತದೆ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಎಲೆಗಳ ಬಳಕೆ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ ತನಕ. ಈ ಸಮಯದಲ್ಲಿ ಯಾವುದೇ ಹೊಸ ಕಾರ್ಯಾರಂಭ, ದೇವತಾ ಪೂಜೆ ಮತ್ತು ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡುತ್ತದೆ. ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಿರುವ ಸಮಯ ಇದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಸೌಂದರ್ಯ, ಮನಃಶಾಂತಿ ಹಾಗೂ ಮಾನವೀಯತೆಯಿಂದ ದಿನವನ್ನು ಆರಂಭಿಸುವಿರಿ. ಭಾನುವಾರದ ಸೂರ್ಯನ ಪ್ರಭಾವ ಮತ್ತು ನಿಮ್ಮ ಸ್ವಭಾವದ ನಾಜೂಕಿನ ಶಕ್ತಿ ಒಂದಾಗುವುದರಿಂದ ನಿಮ್ಮ ಮಾತು, ನಡೆ, ನಡವಳಿಕೆ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನ್ಯಾಯದ ಬುದ್ಧಿ, ಮೃದುತನ ಮತ್ತು ಎಲ್ಲದರಲ್ಲೂ ಸಮತೋಲನ ಸಾಧಿಸುವ ಗುಣವು ಇಂದಿನ ದಿನ ನಿಮಗೆ ಯಶಸ್ಸನ್ನು ತರುತ್ತದೆ. ಹೊಸ ಕೆಲಸಗಳನ್ನು ಶುರು ಮಾಡಲು, ಹಳೆಯ ಗೊಂದಲಗಳನ್ನು ಸರಿಪಡಿಸಲು ಮತ್ತು ಸಂಬಂಧಗಳನ್ನು ಸುಧಾರಿಸುವುದಕ್ಕೆ ಇದು ಅತ್ಯಂತ ಸೂಕ್ತ ದಿನ. ಸೂರ್ಯನ ಪ್ರಭಾವದ ಕಾರಣ ಸೃಜನಾತ್ಮಕ ಚಿಂತನೆ ಹೆಚ್ಚುವ ಸಾಧ್ಯತೆ ಇದೆ. ಕಲೆಯೊಳಗಿನವರು ಸಾಹಿತ್ಯ, ಸಂಗೀತ, ನೃತ್ಯ, ವಿನ್ಯಾಸ ಅಥವಾ ಸೌಂದರ್ಯ ಕ್ಷೇತ್ರದವರು ಇಂದು ವಿಶೇಷ ಸಾಧನೆ ಮಾಡುವರು. ಮನಸ್ಸಿನಲ್ಲಿ ಅಲ್ಪ ಗೊಂದಲಗಳು ಬಂದರೂ ನಿಮ್ಮ ಚತಿಯ ಮತ್ತು ಶಾಂತ ಸ್ವಭಾವದ ಕಾರಣ ಅವನ್ನು ಸಲೀಸಾಗಿ ತಡೆದು ಮುಂದುವರಿಯುವಿರಿ. ಇಂದು ನೀವು ಹೇಳುವ ಪ್ರತಿಯೊಂದು ಮಾತಿಗೂ ಮೌಲ್ಯ ಸಿಗುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ತುಲಾ ರಾಶಿಯವರು ಇಂದು ಶಾಂತ, ಸಮಾಧಾನಕರ ಹಾಗೂ ಸಮತೋಲನದ ದೃಷ್ಟಿಯಿಂದ ಕೆಲಸಗಳನ್ನು ನಿರ್ವಹಿಸುತ್ತೀರಿ. ಹಿರಿಯರ ಮೆಚ್ಚುಗೆ ಪಡೆಯುವಿರಿ. ಯಾವುದೇ ತಿಕ್ಕಾಟ, ಜಗಳ ಅಥವಾ ಗೊಂದಲಗಳಿದ್ದರೂ ಇಂದು ಅವನ್ನು ಪರಿಹರಿಸಲು ಇದು ಉತ್ತಮ ಅವಕಾಶ. ಸಮಾಲೋಚನೆಯಲ್ಲಿ ನೀವು ಹೇಳುವ ಮಾತುಗಳು ಸ್ಪಷ್ಟತೆ, ಪ್ರಾಮಾಣಿಕತೆ ಮತ್ತು ಮೃದುತನವನ್ನು ತೋರಿಸುವುದರಿಂದ ನಿಮ್ಮ ಹೆಸರನ್ನು ಹೆಚ್ಚಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚುವುದು, ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಕೆಲ ಉತ್ತಮ ಸೂಚನೆಗಳು ಬರುವ ಸಾಧ್ಯತೆ ಇದೆ. ಪ್ರಗತಿಯ ದಾರಿಗೆ ಕರೆದೊಯ್ಯುವ ಹೊಸ ವ್ಯಕ್ತಿಗಳು, ಮಾರ್ಗದರ್ಶಕರು ಅಥವಾ ಹಿರಿಯರ ಸಹಾಯ ಸಿಗಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರ ಆಗಮನ ಅಥವಾ ಹಳೆಯ ಬಾಕಿಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ಆದರೆ ಹಣ ಹೂಡಿಕೆಯಲ್ಲಿ ಸಮತೋಲನ ಮತ್ತು ಅತಿ ಎಚ್ಚರ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿತವಾದ ಲಾಭ ಮತ್ತು ನಿರ್ವಹಣೆಯ ದಿನ. ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಉತ್ತಮ. ಮನೆಯಲ್ಲಿ ಕಲಾದ ವಸ್ತುಗಳು, ಅಲಂಕಾರ ಪದಾರ್ಥಗಳು ಅಥವಾ ಶುಭ ಸಾಮಗ್ರಿಗಳ ಖರೀದಿಯಲ್ಲಿ ಆಸಕ್ತಿ ತೋರುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಖರ್ಚನ್ನು ತಪ್ಪಿಸಿ. ಹಳೆಯ ಹೂಡಿಕೆಗಳು ಇಂದು ಅಲ್ಪ ಲಾಭ ಕೊಡಬಹುದು. ಹೊಸ ಹೂಡಿಕೆ ಮಾಡಬೇಕಾದರೆ ಹಿರಿಯರ ಸಲಹೆ ಅಥವಾ ಅನುಭವಿಗಳ ಮಾತು ಕೇಳಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಲಿ, ಇಲ್ಲದಿದ್ದರೆ ಅಲ್ಪ ಗೊಂದಲದ ಸಾಧ್ಯತೆ. ಹಣಕಾಸಿನಲ್ಲಿ ಅತ್ಯುನ್ನತ ಪ್ರಗತಿ ಆಗದಿದ್ದರೂ ಸ್ಥಿರತೆ ಇರಲಿದೆ. ಮಿತವ್ಯಯ ಮತ್ತು ಸರಿಯಾದ ಲೆಕ್ಕಪತ್ರ ಇಂದಿನ ದಿನದ ಸೂತ್ರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಒಳ್ಳೆಯ ಸ್ಥಿತಿ. ಆದರೆ ನಿಮ್ಮ ರಾಶಿಯ ನೈಜ ಸ್ವಭಾವವಾದ ಅತಿಯಾದ ಯೋಚನೆ ಮನಃಶಾಂತಿ ಕದಡಬಹುದು. ತಲೆನೋವು, ಕಣ್ಣಿನ ಒತ್ತಡ ಮತ್ತು ಬೆನ್ನು ಭಾಗದಲ್ಲಿ ಅಲ್ಪ ನೋವು ಕಾಣಬಹುದು. ಇವು ವಿಶ್ರಾಂತಿಯಿಂದ ಸರಿಯಾಗುತ್ತದೆ. ಇಂದು ಯೋಗ, ಪ್ರಾಣಾಯಾಮ, ಶ್ವಾಸಾಭ್ಯಾಸ ಮತ್ತು ಲಘು ವ್ಯಾಯಾಮ ಮಾಡಿದರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತದೆ. ಮಧ್ಯಾಹ್ನದ ಬಿಸಿಲನ್ನು ತಪ್ಪಿಸಿ ತಣ್ಣನೆಯ ಪಾನೀಯ ಅಥವಾ ಹಣ್ಣಿನ ರಸ ಸೇವನೆ ಮಾಡಿ. ನಿದ್ರೆಯ ಕೊರತೆ ಇದ್ದರೆ ರಾತ್ರಿ ಸಮಯದಲ್ಲಿ ಓದು, ಸಂಗೀತ ಅಥವಾ ದೀಪಕಗಳ ವಾತಾವರಣದಲ್ಲಿ ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಷಯಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ನೆಮ್ಮದಿ, ಶಾಂತಿ ಮತ್ತು ಹೃದಯಪೂರ್ವಕ ಸಂವಾದ ಮುಂದೆ ಸಾಗುತ್ತದೆ.
ಸಂತೋಷ ಮತ್ತು ಪ್ರೀತಿ ಇಂದು ನಿಮ್ಮ ಮನೆಯ ವಾತಾವರಣವನ್ನು ತುಂಬುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚುತ್ತದೆ. ಕೆಲವು ಕುಟುಂಬ ನಿರ್ಣಯಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುವಿರಿ. ಸಂಗಾತಿಗೆ ಸಮಯ ಕೊಟ್ಟರೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಾಢವಾಗುತ್ತದೆ. ಹಿರಿಯರು ಇಂದು ನಿಮ್ಮ ನಡೆನುಡಿಗೆ ಮೆಚ್ಚುಗೆ ಪ್ರಯೋಗಿಸುವರು. ಮಕ್ಕಳಿಗೆ ಸಂಬಂಧಿಸಿದ ಸಂತೋಷದ ಸುದ್ದಿ ಬರಬಹುದು. ಮನೆಯ ಸೌಂದರ್ಯ ಹೆಚ್ಚಿಸಲು ಅಲಂಕಾರ ಅಥವಾ ಗೃಹ ಶುದ್ಧಿ ಕಾರ್ಯ ಸಾಧ್ಯ. ಸ್ನೇಹಿತರಿಂದ ಅಪ್ರತೀಕ್ಷಿತ ಭೇಟಿ ಅಥವಾ ಸಂತೋಷದ ಸಂದೇಶ ಬರಬಹುದು. ವೀಕ್ಷಕರೇ, ನೀವು ಭಾನುವಾರದ ಈ ದಿನ ಸೂರ್ಯನ ಆರಾಧನೆ ಮಾಡುವುದರಿಂದ ನಿಮ್ಮ ಆತ್ಮಶಕ್ತಿ ವೃದ್ಧಿಯಾಗುತ್ತದೆ. ಇಂದು ಧ್ಯಾನ, ಜಪ, ಸೂರ್ಯನಿಗೆ ಅರ್ಪಣೆ, ಗೋಪಾಲಕೃಷ್ಣ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಅತ್ಯುತ್ತಮ. ಮನೆಯಲ್ಲಿ ತುಳಸಿ, ಕೆಂಪು ಹೂವು ಅಥವಾ ಸುವಾಸನೆಯ ಧೂಪ ಬಳಸಿ ಪವಿತ್ರ ವಾತಾವರಣ ನಿರ್ಮಿಸಿ. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಮನಸ್ಸು ತಾಜಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಂದರ್ಯ, ಸಂಬಂಧಗಳ ಗಾಢತೆ ಮತ್ತು ಶುಭ ಫಲಗಳನ್ನು ಸೂಚಿಸುತ್ತದೆ. ಇದು ನಿಮಗೆ ಆಕರ್ಷಣೆ ಹಾಗೂ ಶಾಂತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ಇಂದು ಮನಸ್ಸಿಗೆ ಮೃದುತ್ವ, ಪ್ರೀತಿ, ಸಮತೆ ಮತ್ತು ನೆಮ್ಮದಿ ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸಿದರೆ ದಿನದ ಶಕ್ತಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ದೇವತಾ ಆರಾಧನೆ, ಕುಟುಂಬ ನಿರ್ಧಾರಗಳು, ಹಣಕಾಸು ಚಟುವಟಿಕೆಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಅತ್ಯಂತ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಮನೋಬಲ, ಆಂತರಿಕ ಶಕ್ತಿ ಮತ್ತು ತೀವ್ರ ಚೈತನ್ಯದೊಂದಿಗೆ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಸ್ವಭಾವದ ಆಳ, ತೀಕ್ಷ್ಣ ಬುದ್ಧಿ ಮತ್ತು ಪರಿಶೀಲನಾ ಶಕ್ತಿ ಇಂದು ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಈ ಭಾನುವಾರದ ಸೂರ್ಯ ಪ್ರಭಾವ ಹಾಗೂ ಕುಜಗ್ರಹದ ಆಂತರಿಕ ಚೈತನ್ಯದಿಂದ ನೀವು ಕೈಗೊಂಡ ಕೆಲಸಗಳಿಗೆ ಅಧಿಕ ಗಂಭೀರತೆ ಮತ್ತು ಗಮನ ನೀಡುವಿರಿ. ಇಂದು ನಿಮ್ಮ ಒಳಭಾವನೆಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಕೆಲವರಿಗೆ ಈ ದಿನ ಆತ್ಮವಿಶ್ಲೇಷಣೆಯ, ಧ್ಯಾನದ ಮತ್ತು ಹೃದಯದ ಮಾತುಗಳನ್ನು ಕೇಳುವ ಸಂದರ್ಭ ಉಂಟಾಗಬಹುದು. ನೀವು ಕಾರ್ಯಗಳಲ್ಲಿ ತೀವ್ರ ಪ್ರವೃತ್ತಿ ತೋರಿದರೂ ಶಾಂತ ಮತ್ತು ಸಮತೋಲನ ಮನಸ್ಸಿನಲ್ಲಿ ನಡೆದರೆ ಎಲ್ಲಾ ಪ್ರಯತ್ನಗಳು ಫಲಕಾರಿಯಾಗುತ್ತವೆ. ಹಳೆಯ ಬಂದ ಸಂಬಂಧಗಳು ಪುನಃ ಸಮತೋಲನಗೊಳ್ಳುವ ಸಾಧ್ಯತೆ. ನಿಜ ಸ್ವರೂಪವನ್ನು ಅರಿಯುವ ಹಾಗೂ ಬದಲಾವಣೆಗಳಿಗೆ ಮನಸ್ಸಿನಿಂದ ಸಿದ್ಧರಾಗುವ ದಿನವಿದು. ಸುತ್ತಲಿನವರು ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯಕ್ಕೆ ಮಾರು ಹೋಗುವರು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರು ಇಂದು ಅತಿ ತೀಕ್ಷ್ಣ ದೃಷ್ಟಿಕೋನದೊಂದಿಗೆ ಕಾರ್ಯನಿರ್ವಹಿಸುವಿರಿ. ನೀವು ಮಾಡಿದ ಕೆಲಸದ ಗುಣಮಟ್ಟಕ್ಕೆ ಮೇಲಧಿಕಾರಿಗಳ ಪ್ರಶಂಸೆ ಸಿಗಬಹುದು. ಕೆಲವು ಮಹತ್ವದ ಕೆಲಸಗಳನ್ನು ನಿಮಗೆ ವಹಿಸಿಕೊಡಲಾದರೂ ನೀವು ಅದನ್ನು ಜವಾಬ್ದಾರಿಯಿಂದ ಪೂರ್ಣಗೊಳಿಸುತ್ತೀರಿ. ನಿಮ್ಮ ತಂತ್ರಜ್ಞಾನ, ಕಾರ್ಯಸಾಧನೆ ಹಾಗೂ ಚೌಕಾಶಿ ಇಂದು ಮುಖ್ಯ ಪಾತ್ರ ವಹಿಸುವವು. ಗುಪ್ತ ಮಾಹಿತಿ, ಸಂಶೋಧನೆ, ವಿಮರ್ಶಾತ್ಮಕ ವಿಚಾರಗಳ ಕೆಲಸಗಳಿಗೆ ಇಂದು ಉತ್ತಮ ದಿನ. ವ್ಯವಹಾರದಲ್ಲಿ ಇದ್ದವರಿಗೆ ಹೊಸ ಒಪ್ಪಂದಗಳು, ಆಳವಾದ ಚರ್ಚೆಗಳು ಹಾಗೂ ಲಾಭದಾಯಕ ಮಾಹಿತಿ ದೊರಕಬಹುದು. ಸಹಯೋಗಿಗಳು ನಿಮ್ಮ ಮಾತಿನ ತೂಕವನ್ನು ಅರಿಯುವರು. ಹೊಸ ಯೋಜನೆಗಳ ವಿಶ್ಲೇಷಣೆ, ಬಾಕಿ ಕೆಲಸಗಳ ಮುಕ್ತಾಯ ಹಾಗೂ ಭವಿಷ್ಯದ ದಿಕ್ಕಿನ ನಿರ್ಧಾರ ಮಾಡುವುದಕ್ಕೆ ಇದು ಅನುಕೂಲಕರ ದಿನ. ವೃತ್ತಿ ಬದಲಾವಣೆಗೆ ಆದರ್ಶ ದಿನ ಅಲ್ಲದಿದ್ದರೂ ತೀರ್ಮಾನ ಮಾಡಲು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹಾಗೂ ಜಾಗೃತಿಯ ದಿನ. ಅನಾವಶ್ಯಕ ಖರ್ಚುಗಳಿಗೆ ಅಡ್ಡ ಹಾಕುವುದು ಅಗತ್ಯ. ಮನೆಯ ಬಳಕೆ, ವಾಹನ, ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಅನಿರೀಕ್ಷಿತ ವೆಚ್ಚಗಳ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯವನ್ನು ಪಾಲಿಸುವುದು ಶ್ರೇಷ್ಠ. ಹಳೆಯ ಹೂಡಿಕೆಗಳು ಇಂದು ನಿಧಾನವಾಗಿ ಲಾಭದ ಸುಳಿವು ನೀಡಬಹುದು. ಷೇರುಗಳು, ಚಿನ್ನ ಅಥವಾ ಭೂಮಿಗೆ ಸಂಬಂಧಿಸಿದ ಲಾಭದಾಯಕ ಮಾಹಿತಿಗಳು ಸಿಗಬಹುದು. ಆದರೆ ಹೊಸ ಹೂಡಿಕೆಗಳಿಗೆ ತುರ್ತು ತೀರ್ಮಾನ ಬೇಡ. ಸಾಲದ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ. ವ್ಯಾಪಾರದಲ್ಲಿರುವವರು ಹಣದ ಹರಿವಿನಲ್ಲಿ ಸುಧಾರಣೆ ಕಾಣಬಹುದು. ಕೆಲವು ಬಂದಿಬ್ಬಿದ ಹಣ ವಾಪಸ್ಸು ದೊರಕಬಹುದು. ಹಿರಿಯರ ಸಲಹೆ ಅನುಸರಿಸಿದರೆ ಹಣಕಾಸಿನ ಸ್ಥಿರತೆ ಹೆಚ್ಚುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಉರಿಯೂತ, ಹೊಟ್ಟೆ ಕುರುಳು, ರಕ್ತದ ಒತ್ತಡದ ಏರಿಳಿತ, ತಲೆನೋವು ಮುಂತಾದ ತೊಂದರೆಗಳು ಎದುರಾಗಬಹುದು. ನೀರನ್ನು ಹೆಚ್ಚು ಕುಡಿಯುವುದು, ಸೂರ್ಯನ ತೀವ್ರತೆಗೆ ಹೆಚ್ಚು ಬಗ್ಗದಿರುವುದು ಒಳಿತು. ಮನಸ್ಸಿನಲ್ಲಿ ಅಲ್ಪ ಚಿಂತೆ, ಆತಂಕ ಅಥವಾ ನಿದ್ರಾಹೀನತೆ ಕಾಣಬಹುದು. ಇದನ್ನು ಶ್ವಾಸ ವ್ಯಾಯಾಮ, ಧ್ಯಾನ, ಮೌನ ಧ್ಯಾನದಿಂದ ಶಮನಗೊಳಿಸಬಹುದು. ಶರೀರಕ್ಕೆ ಚೇತನ ನೀಡಲು ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮ ಅಥವಾ ನಡೆಯುವುದು ಉತ್ತಮ. ಹುರುಳಿ, ಬಿಸಿ ಆಹಾರ
ಮಸಾಲೆಯ ಪದಾರ್ಥಗಳನ್ನು ಹೆಚ್ಚು ತಿನ್ನುವುದನ್ನು ಕಡಿಮೆ ಮಾಡಿ. ಶರೀರದ ಶಕ್ತಿಯನ್ನು ಪುನಃ ಸ್ಥಾಪಿಸಲು ಬೇಲದ ಹಣ್ಣಿನ ನೀರು, ನಿಂಬೆ ನೀರು ಅಥವಾ ಸಣ್ಣ ಪ್ರಮಾಣದ ಔಷಧೀಯ ಕಷಾಯ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇವತ್ತು ಒಂದು ಗಂಭೀರ ವಿಷಯ ಪ್ರಸ್ತಾಪವಾಗಬಹುದು. ನಿಮ್ಮ ಶಾಂತ ಸ್ವಭಾವ, ತಾಳ್ಮೆಯ ನಡವಳಿಕೆ ಹಾಗೂ ಮನದ ಬಲ ಇವತ್ತು ಸಮತೋಲನ ತರುತ್ತವೆ. ಪತ್ನಿ, ಪತಿ ಅಥವಾ ಮಕ್ಕಳೊಂದಿಗೆ ಆಳವಾದ ಮಾತುಕತೆಗಳಲ್ಲಿ ನಿಮ್ಮ ಸಹಾನುಭೂತಿ ಮುಖ್ಯ. ವಿವಾಹಿತರಿಗಾಗಿ ಇದು ಮನದ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತಿರುವ ದಿನ. ಅನಾವಶ್ಯಕ ಅನುಮಾನಗಳು ದೂರವಾಗುವ ಸಾಧ್ಯತೆ ಇದೆ. ಅನುರಾಗ, ಆತ್ಮೀಯತೆ ಮತ್ತು ಪರಸ್ಪರ ಗೌರವ ಇವತ್ತು ಸಂಬಂಧಕ್ಕೆ ಶಕ್ತಿ ನೀಡುತ್ತದೆ. ಸ್ನೇಹಿತರಿಂದ ಸಹಕಾರ ಸಿಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನಿಧಾನವಾಗಿ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಮತ್ತು ಕುಜಗ್ರಹದ ಸಂಯುಕ್ತ ಪ್ರಭಾವ ಇವತ್ತು ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕ ಬೆಳಕು ತರುತ್ತದೆ. ಮನಸ್ಸಿನ ಆಳದಲ್ಲಿನ ಗೊಂದಲಗಳಿಂದ ಹೊರಬರಲು ಜಪ, ತಪಸ್ಸು ಮತ್ತು ಧ್ಯಾನ ನೆರವಾಗುತ್ತದೆ. ಓಂ ಕೇಶವಾಯ ನಮಃ ಅಥವಾ ಓಂ ಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಸೂರ್ಯನಿಗೆ ನೀರಿನ ಅರ್ಪಣೆ ಮಾಡಿದರೆ ಮಾನಸಿಕ ಶಕ್ತಿ ಮತ್ತು ಸ್ಪಷ್ಟತೆ ಪಡೆಯುತ್ತೀರಿ. ಮನೆಗೆ ಸುವಾಸನೆಯ ದೀಪ ಹಚ್ಚಿ ಮೌನ ಧ್ಯಾನದಲ್ಲಿ ಕೆಲಕ್ಷಣ ಕಳೆಯಿರಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕುಜದ ತೀವ್ರ ಚೈತನ್ಯ ಮತ್ತು ವೃಶ್ಚಿಕ ರಾಶಿಯ ಆಳವಾದ ಶಕ್ತಿಯನ್ನು ಸೂಚಿಸುತ್ತದೆ. ಇದು ಧೈರ್ಯ, ಬಲ ಮತ್ತು ರೂಪಾಂತರಗಳ ಸಂಕೇತ. ಈ ಸಂಖ್ಯೆಯ ಪ್ರಭಾವ ಇವತ್ತು ನಿಮ್ಮ ಗುರಿ ಹೊಂದುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಅರಿಶಿನ. ಈ ಬಣ್ಣ ನಿಮ್ಮ ಮಾನಸಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕೆಂಪು ಅರಿಶಿನ ಅಥವಾ ತಿವಲಿ ಬಣ್ಣದ ಉಡುಪು ಧರಿಸುವುದು ಇವತ್ತು ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು, ಕಾರ್ಯಾರಂಭ, ಕುಟುಂಬ ಮಾತುಕತೆ ಅಥವಾ ಆರ್ಥಿಕ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದ ಶಕ್ತಿಯು ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಚೈತನ್ಯ ತರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ಉತ್ಸಾಹ ಮತ್ತು ಸ್ವತಂತ್ರ ಚಿಂತನೆಯಿಂದ ದಿನವನ್ನು ಆರಂಭಿಸುವಿರಿ. ಭಾನುವಾರದ ಸೂರ್ಯ ಪ್ರಭಾವ ಮತ್ತು ಗುರುಗ್ರಹದ ಆಶೀರ್ವಾದದಿಂದ ಮನಸ್ಸಿನಲ್ಲಿ ಆಳವಾದ ಚೈತನ್ಯ, ಸ್ಫೂರ್ತಿ ಮತ್ತು ಒಳಜ್ಞಾನ ಹೆಚ್ಚುತ್ತದೆ. ದೂರದ ಗುರಿಗಳನ್ನು ಸಾಧಿಸಲು ಯೋಚನೆ ಮಾಡುವ ದಿನ. ನಿಮ್ಮ ದೃಷ್ಟಿಕೋನ ವಿಸ್ತರಿಸುವ, ಹೊಸ ವಿಷಯಗಳನ್ನು ತಿಳಿಯುವ ಅಥವಾ ಆಧ್ಯಾತ್ಮದ ಕಡೆಗೆ ಒಲವು ಬೆಳೆಸುವ ದಿನವಾಗಿದೆ. ಕೆಲವು ಮಂದಿ ಇಂದು ಪ್ರವಾಸ, ಕಲಿಕೆ ಅಥವಾ ಗುರುಸಂತ ಮಹಾತ್ಮರ ಆಶೀರ್ವಾದ ಪಡೆಯಲು ಮನಸ್ಸು ಮಾಡಬಹುದು. ಆತ್ಮವಿಶ್ವಾಸದ ಜೊತೆಗೆ ಸ್ವಲ್ಪ ಬೇಗ ಎದೆಯುವ ಗುಣವೂ ಇರುವುದರಿಂದ ಶಾಂತ ಮನಸ್ಸಿನಿಂದ ನಡೆದುಕೊಳ್ಳುವುದು ಒಳಿತು. ಇಂದು ನಿಮ್ಮ ಮಾತುಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತವೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಇರುವ ನೇರತೆ, ಸತ್ಯನಿಷ್ಠೆ ಮತ್ತು ಹಾಸ್ಯಭಾವ ಸುತ್ತಲಿನವರಿಗೆ ಸಂತೋಷ ನೀಡುತ್ತದೆ. ಹೊಸ ಸ್ನೇಹಗಳು, ಹೊಸ ಗುರುತಿಸುವಿಕೆಗಳು ಮತ್ತು ಆಕರ್ಷಕ ಅವಕಾಶಗಳು ಬರಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಜ್ಞಾನ, ಅನುಭವ ಮತ್ತು ಆತ್ಮವಿಶ್ವಾಸದಿಂದ ನಿಮಗೆ ಗೌರವ ದೊರೆಯುತ್ತದೆ. ಸಂವಹನ ಕೌಶಲಗಳು ಮತ್ತು ಸಮಸ್ಯೆ ಪರಿಹಾರ ಚಾತುರ್ಯವು ಹೆಚ್ಚಿನವರ ಗಮನ ಸೆಳೆಯುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಪಟುತೆಯನ್ನು ಗಮನಿಸುತ್ತಾರೆ. ಹೊಸ ಹೊಣೆಗಾರಿಕೆಗಳು, ಹೊಸ ಯೋಜನೆಗಳಲ್ಲಿ ನೇತೃತ್ವದ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಶುಭ ಸೂಚನೆಗಳು ಬರಬಹುದು. ಸಂದರ್ಶನಗಳಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಹಾಗೂ ಆತ್ಮವಿಶ್ವಾಸವು ಯಶಸ್ಸಿಗೆ ದಾರಿ ಮಾಡಬಹುದು. ಸ್ವಲ್ಪ ಸ್ಪರ್ಧೆಯ ವಾತಾವರಣ ಇದ್ದರೂ ನೀವು ಅದನ್ನು ಅದ್ವಿತೀಯ ರೀತಿಯಲ್ಲಿ ನಿಭಾಯಿಸುತ್ತೀರಿ. ವ್ಯಾಪಾರದಲ್ಲಿರುವ ಧನುರಾಶಿಯವರು ಇಂದು ಲಾಭದಾಯಕ ಒಪ್ಪಂದಗಳು, ಹೊಸ ಪಾಲುದಾರಿಕೆಗಳು ಅಥವಾ ವಿದೇಶ ಸಂಪರ್ಕಗಳಿಂದ ಪ್ರಯೋಜನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವ್ಯವಹಾರ ಯೋಜನೆಗಳಲ್ಲಿ ದೂರದಿರಿಸುವ ಚಿಂತನೆ ಯಶಸ್ವಿಯಾಗುತ್ತದೆ. ಆದರೆ ಅತಿಯಾದ ಧೈರ್ಯದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹಾಗೂ ಚೇತರಿಕೆ ಕಾಣಬಹುದು. ಹಳೆಯ ಹೂಡಿಕೆಗಳಿಂದ ಅಲ್ಪ ಲಾಭ ದೊರೆಯಬಹುದು. ಕುಟುಂಬ, ಧಾರ್ಮಿಕ ಕಾರ್ಯಗಳು ಅಥವಾ ಪ್ರವಾಸದ ಖರ್ಚುಗಳು ಹೆಚ್ಚಿದ್ದರೂ ಅವು ಸಂತೋಷ ತರುತ್ತವೆ. ಹಣಕಾಸನ್ನು ಜಾಣ್ಮೆಯಿಂದ ನಿರ್ವಹಿಸುವುದು ಇಂದು ಅತ್ಯಗತ್ಯ. ಅತಿಯಾದ ಖರ್ಚುಗಳು ಅಥವಾ ಅಗತ್ಯವಿಲ್ಲದ ವಸ್ತುಗಳ ಖರೀದಿಯನ್ನು ತಪ್ಪಿಸುವುದು ಒಳಿತು. ಕೆಲವು ಮಂದಿ ಹೂಡಿಕೆಗಳನ್ನು ವಿಸ್ತರಿಸುವ ಯೋಚನೆ ಮಾಡಬಹುದು. ಗುರುಗ್ರಹದ ಅನುಗ್ರಹದಿಂದ ಇದು ದೀರ್ಘಕಾಲಿಕವಾಗಿ ಲಾಭಕಾರಿಯಾಗಬಹುದು. ಆದರೆ ಇಂದು ಸಾಲ, ದೇವೇಣಿಗಳಿಗೆ ಕೈ ಹಾಕುವುದು ಸೂಕ್ತವಲ್ಲ. ಸ್ಥಳೀಯ ವ್ಯಾಪಾರ, ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಲಾಭದ ಯೋಗ.
ಹಿರಿಯರ ಸಲಹೆ ಹಣಕಾಸಿನಲ್ಲಿ ಉತ್ತಮ ಮಾರ್ಗದರ್ಶನ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದ ಶಕ್ತಿ ಉತ್ತಮವಾಗಿದ್ದರೂ ಬಿಸಿಲಿನ ಪ್ರಭಾವದಿಂದ ದೇಹದ ಉಷ್ಣತೆ, ದೇಹದ ನೀರಿನ ಕೊರತೆ, ತಲೆನೋವು ಅಥವಾ ರಕ್ತದ ಒತ್ತಡದ ಬದಲಾವಣೆ ಸಂಭವಿಸಬಹುದು. ಹೆಚ್ಚು ನೀರು ಕುಡಿಯುವುದು, ತಂಪಾದ ಹಣ್ಣುಗಳ ಸೇವನೆ ಮತ್ತು ಲಘು ಆಹಾರ ಅತ್ಯವಶ್ಯ. ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಅಥವಾ ಆತುರ ಕಾಣಬಹುದು. ಯೋಗ, ಪ್ರಾಣಾಯಾಮ, ಗಂಭೀರ ಧ್ಯಾನ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಮನಃಶಾಂತಿ ನೀಡುತ್ತದೆ. ಸಂಧಿ ನೋವು, ಹಿಂಬದಿ ನೋವು, ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಯನ್ನು ನಿರ್ಲಕ್ಷಿಸಬೇಡಿ. ಇಂದಿನ ದಿನ ತಾಜಾ ಗಾಳಿಯಲ್ಲಿ ನಡೆದಾಡುವುದು ದೇಹ ಮನಸ್ಸಿಗೆ ಲಾಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಹೃದಯಪೂರ್ವಕ ಸಂವಾದ ನಡೆಯುತ್ತದೆ. ಹಿರಿಯರಿಂದ ಆಶೀರ್ವಾದ ಸಿಗುವ ಸಾಧ್ಯತೆ ಇದೆ. ಮನೆಯ ಒಳಗಿನ ಚರ್ಚೆಗಳು ಇಂದು ಗಂಭೀರ ಆದರೆ ಫಲಪ್ರದ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರವಾಸ ಯೋಜನೆ, ಭಾವನಾತ್ಮಕ ಸಂವಾದ ಮತ್ತು ಪರಸ್ಪರ ಸಹಕಾರ ಹೆಚ್ಚುತ್ತದೆ. ಪ್ರೀತಿಯಲ್ಲಿ ಇರುವವರಿಗೆ ಇಂದು ಭರವಸೆಯ ಮಾತುಕತೆಗಳು, ಪ್ರೀತಿ, ದಯೆಯ ಹಂಚಿಕೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳಲ್ಲಿ ಕುಟುಂಬದ ಒಟ್ಟು ಸಹಕಾರ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ದಿನವೂ ಸೂರ್ಯನ ಪ್ರಭಾವ ಹೆಚ್ಚಾಗಿರುವುದರಿಂದ ಆಧ್ಯಾತ್ಮಕ್ಕೆ ಹೆಚ್ಚಿನ ಮಹತ್ವ ನೀಡುವುದು ಅಗತ್ಯ. ಗುರುಗ್ರಹ ಮತ್ತು ಸೂರ್ಯನ ಶಕ್ತಿ ನಿಮ್ಮ ಮನಸ್ಸಿಗೆ ಜ್ಞಾನ ಮತ್ತು ಸ್ಫೂರ್ತಿ ನೀಡುತ್ತವೆ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಸೂರ್ಯನ ಕಿರಣಗಳಿಗೆ ಅರ್ಪಣೆ ಮಾಡುವ ಜಲಾಭಿಷೇಕ, ಅರ್ಘ್ಯ ಮಾಡಿದರೆ ಅದೃಷ್ಟ ಬೆಳೆಯುತ್ತದೆ. ಧರ್ಮಸ್ಥಳ, ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡುವುದು ಮನಸ್ಸಿನ ಭಾರ ಕಡಿಮೆ ಮಾಡುತ್ತದೆ. ಬ್ರಾಹ್ಮಣರಿಗೆ ಅಥವಾ ವಿದ್ವಾಂಸರಿಗೆ ದಾನ ಮಾಡಿದರೆ ಗುರುಗ್ರಹದ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ. ಜ್ಞಾನ, ಬುದ್ಧಿವಂತಿಕೆ, ಆಶಾವಾದ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮಲ್ಲಿ ಸ್ಫೂರ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ದೈವಿಕ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವಿನ ಪೂಜೆ ಮಾಡಿದರೆ ಶುಭ ಫಲ ಸಿಗುತ್ತದೆ. ಶುಭ ಸಮಯ ಬೆಳಿಗ್ಗೆ 8 ರಿಂದ 9 ರಿಂದ 30ರವರೆಗೆ. ಈ ಸಮಯದಲ್ಲಿ ಪೂಜೆ, ವ್ಯವಹಾರ, ಪ್ರಯಾಣದ ಆರಂಭ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಇದು ಸೂರ್ಯ ಮತ್ತು ಗುರುಗಳ ಸೌಮ್ಯ ಪ್ರಭಾವದ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಡಿಸೆಂಬರ್ 7 ಭಾನುವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಿಸ್ತು, ಗಂಭೀರತೆ ಮತ್ತು ಜವಾಬ್ದಾರಿತ್ವದಿಂದ ದಿನವನ್ನು ಆರಂಭಿಸುವಿರಿ. ಸೂರ್ಯನ ಪ್ರಭಾವ ಇರುವ ಭಾನುವಾರದ ಈ ದಿನದಲ್ಲಿ ನಿಮ್ಮ ಒಳಗಿನ ನಾಯಕತ್ವ ಮನೋಭಾವ ಸಕ್ರಿಯಗೊಳ್ಳುತ್ತದೆ. ಕೆಲಸಗಳಲ್ಲಿ ನಿಮಗೆ ಸ್ಪಷ್ಟತೆ ಮತ್ತು ದೃಢತೆ ಹೆಚ್ಚಾಗುತ್ತದೆ. ಇಂದು ಹಳೆಯ ಕೆಲಸಗಳನ್ನು ಶಾಂತವಾಗಿ ಮುಕ್ತಾಯಿಸುವುದಕ್ಕೆ ಮತ್ತು ಹೊಸ ಕಾರ್ಯಯೋಜನೆಗಳಿಗೆ ನೆಲೆಯೊರೆಯುವ ದಿನ. ನಿಮ್ಮ ಆತ್ಮಸ್ಥೈರ್ಯ, ಶಾಂತ ಸ್ವಭಾವ ಮತ್ತು ಸುಧಾರಿತ ಚಿಂತನೆಗಳಿಂದ ನೀವು ಸುತ್ತಮುತ್ತಲಿನವರ ಗಮನ ಸೆಳೆಯುವಿರಿ. ಕೆಲವೊಮ್ಮೆ ಮನಸ್ಸು ಗಂಭೀರವಾಗಬಹುದು, ಆದರೆ ಈ ಗಂಭೀರತೆ ನಿಮಗೆ ಮುಂದಿನ ಯೋಜನೆಗಳಲ್ಲಿ ಸಂಪೂರ್ಣತೆ ತರುವ ಶಕ್ತಿ ನೀಡುತ್ತದೆ. ಇಂದು ಪರಿಣಾಮಕಾರಿ ನಿರ್ಧಾರಗಳ ದಿನವಾಗಬಹುದು. ಯಾವುದೇ ಕೆಲಸ ಕೈಗೊಳ್ಳುವ ಮೊದಲು ಎಲ್ಲ ವಿವರಗಳನ್ನು ಸಮನ್ವಯಗೊಳಿಸಿ ನಂತರ ಮುಂದುವರಿಯುವುದು ಉತ್ತಮ. ಇಂದಿನ ದಿನ ಧ್ಯಾನ, ಚಿಂತನೆ ಮತ್ತು ಜೀವನದ ಗುರಿಗಳನ್ನು ಮರುಪರಿಶೀಲನೆ ಮಾಡಲು ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ನಿಷ್ಠೆ ಮತ್ತು ಕೌಶಲ್ಯಗಳು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕೆಲವು ಮಂದಿ ಹೊಸ ಜವಾಬ್ದಾರಿಗಳು, ಹೊಸ ಕಾರ್ಯಗಳು ಅಥವಾ ಪ್ರಗತಿ ಸಂಕೇತಿಸುವ ಬಳಸಬಲ್ಲ ಅವಕಾಶಗಳನ್ನು ಪಡೆಯಬಹುದು. ಸಮರ್ಥ ನಿರ್ವಹಣೆ, ಸೂಕ್ತ ಸಮಯ ನಿಯಂತ್ರಣ ಮತ್ತು ಸಂಘಟಿತ ಕೆಲಸದ ಮೂಲಕ ನಿಮ್ಮ ಹೆಸರು ಮತ್ತಷ್ಟು ಪ್ರಭಾವಿಯಾಗುತ್ತದೆ. ನೂತನ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಕೆಲವೊಂದು ಪ್ರಮುಖ ಮಾಹಿತಿಗಳು ಅಥವಾ ಸಂದರ್ಶನದ ಆಹ್ವಾನ ಬಂದು ಬಿಡುವ ಸಾಧ್ಯತೆ ಇದೆ. ಆದರೆ ಸ್ಪರ್ಧೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ತೋರಿಸಬೇಕಾಗುತ್ತದೆ. ಉದ್ಯಮಿಗಳಿಗಾಗಿಯೂ ಇಂದು ಅತ್ಯಂತ ಕ್ರಮಬದ್ಧ ದಿನ. ವ್ಯವಹಾರ ಲೆಕ್ಕಪತ್ರಗಳು, ಮಾರಾಟದ ಲೆಕ್ಕಾಚಾರ, ಬಾಕಿ ಪಾವತಿಗಳ ವಸೂಲಿಕೆ, ಹೊಸ ಒಪ್ಪಂದಗಳ ಪರಿಶೀಲನೆ ಎಲ್ಲವೂ ಇವುಗಳಿಗೆ ಇಂದಿನ ದಿನ ಅನುಕೂಲಕರ. ಹೊಸ ಪಾಲುದಾರಿಕೆ ಬಗ್ಗೆ ಆಲೋಚನೆ ಮಾಡಲು ತಕ್ಕ ಸಮಯ. ಬಂಡವಾಳ ಹೂಡಿಕೆಯಲ್ಲಿ ತೀವ್ರ ಚಿಂತನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಹಾಗೂ ನಿಯಂತ್ರಣ ಬಹಳ ಮುಖ್ಯ.
ಕೆಲವು ಅನಿರೀಕ್ಷಿತ ಮನೆ ಕುಟುಂಬ ಖರ್ಚುಗಳು, ವೈದ್ಯಕೀಯ ವ್ಯಯಗಳು ಅಥವಾ ವಾಹನದ ನಿರ್ವಹಣೆ ಸಂಬಂಧಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಹಣ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಹಿಂದಿನಲ್ಲಿ ಮಾಡಿರುವ ಹೂಡಿಕೆಗಳಿಂದ ಲಘುಲಾಭ ದೊರೆಯುವ ಸಾಧ್ಯತೆ ಇಂದಿದೆ. ಆದರೆ ಹೊಸ ಹೂಡಿಕೆಗಳನ್ನು ಆರಂಭಿಸುವುದು ಸೂಕ್ತವಲ್ಲ. ಸಾಲ ಪಾವತಿ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ವ್ಯವಹಾರದಲ್ಲಿರುವವರಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಲಾಭದಾಯಕ ಅವಕಾಶಗಳಿವೆ. ಹಿರಿಯರ ಸಲಹೆ, ಅನುಭವಿಗಳ ಸೂಚನೆ ಮತ್ತು ಪರಿಪೂರ್ಣ ವಿಶ್ಲೇಷಣೆ ಹಣಕಾಸಿನಲ್ಲಿ ಗಟ್ಟಿತನ ತರುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಒತ್ತಡ, ಶ್ರಮ ಮತ್ತು ಹೆಚ್ಚು ಕೆಲಸದ ಪರಿಣಾಮವಾಗಿ ಬೆನ್ನು, ಕಾಲು ಮತ್ತು ಮೂಳೆ ಸಂಧಿಗಳಲ್ಲಿ ನೋವು ಕಾಣಬಹುದಾಗಿದೆ. ದಿನದಲ್ಲೇ ನೀರನ್ನು ಹೆಚ್ಚು ಸೇವಿಸಿ. ಅತಿ ಬಿಸಿಲಿನಲ್ಲಿ ತಂಗುವುದು ತಪ್ಪಿಸಿ. ಮನಸ್ಸಿನಲ್ಲಿ ಸ್ವಲ್ಪ ಭಾರವಾದ ಭಾವನೆಗಳು, ಚಿಂತನೆ ಅಥವಾ ಆಲಸ್ಯದ ಅನುಭವ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಬೆಳಿಗ್ಗೆ ಸ್ವಲ್ಪ ಧ್ಯಾನ ಮನಃಶಾಂತಿ ನೀಡುತ್ತದೆ. ಶರೀರಕ್ಕೆ ಎಣ್ಣೆ ಮಸಾಜ್ ಮಾಡಿಸುವುದು, ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸುವುದು, ಜೀರ್ಣವಾಗುವ ಆಹಾರ ತಿನ್ನುವುದು ಮತ್ತು ರಾತ್ರಿ ನಿದ್ರೆ ಸರಿಯಾಗಿ ಪಾಲಿಸುವುದು ಬಹಳ ಮುಖ್ಯ. ಇಂದು ಪ್ರಕೃತಿಗೆ ಸಮೀಪವಾಗಿ ನಿಲ್ಲುವುದು ಆರೋಗ್ಯ ವೃದ್ಧಿಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸುಧಾರಿತ ಸಂಭಾಷಣೆ ಅಗತ್ಯ. ಮಾತನಾಡುವಾಗ ಮಿತವಚನ ಪಾಲಿಸಿದರೆ ಅನವಶ್ಯಕ ಅಸಮಾಧಾನ ತಪ್ಪಿಸಬಹುದು. ಪತಿ ಪತ್ನಿಯೊಂದಿಗೆ ಗಂಭೀರ ಮಾತುಕತೆಗಳು, ಮುಂದಿನ ಗುರಿಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ನಿಮ್ಮ ಶಾಂತ ಸ್ವಭಾವವು ಕುಟುಂಬಕ್ಕೆ ನೆಮ್ಮದಿ ನೀಡುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆ ಅಥವಾ ಕುಟುಂಬದ ಒಟ್ಟಾರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಅವಕಾಶ ಇಂದು ದೊರೆಯಬಹುದು. ಹಿರಿಯರ ಆಶೀರ್ವಾದವು ನಿಮಗೆ ಬಲ ಮತ್ತು ವಿಶ್ವಾಸ ನೀಡುತ್ತದೆ. ಸ್ನೇಹಿತರೊಂದಿಗೆ ಕೆಲವು ಪ್ರಮುಖ ಮಾತುಕತೆಗಳು ನಡೆಯಬಹುದು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂಭವ ಕೂಡ ಇದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವವನ್ನು ಸಮತೋಲನಗೊಳಿಸಲು ಧ್ಯಾನ, ಜಪ ಮತ್ತು ಶಾಂತ ಮನೋಭಾವ ಅಗತ್ಯ. ಸೂರ್ಯನಿಗೆ ಅರ್ಘ್ಯ ನೀಡುವುದು, ಹಣ್ಣು ಅಥವಾ ಗೋಧುಮ ದಾನ ಮಾಡುವುದು ಮತ್ತು ಸೂರ್ಯನ ಮಂತ್ರಗಳನ್ನು ಜಪಿಸುವುದು ಉತ್ತಮ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳಗಿನ ಹೊತ್ತಿನಲ್ಲಿ ಸೂರ್ಯೋದಯದ ಸಮಯದಲ್ಲಿ ಕೆಲವು ನಿಮಿಷ ನಿಂತು ಧ್ಯಾನ ಮಾಡಿದರೆ ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ ವಿಶೇಷ ಶಕ್ತಿ ಸಿಗುತ್ತದೆ. ಕೆಂಪು ಹೂವು ಅರ್ಪಿಸುವುದು ಶುಭಕರ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಪ್ರಾರಂಭ ಮತ್ತು ದೃಢತೆಯ ಪ್ರತೀಕವಾಗಿದೆ. ಇದು ನಿಮ್ಮ ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಸಾಧ್ಯತೆಗಳನ್ನು ಹಿಡಿಯುವಿರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಚೈತನ್ಯ, ಶಕ್ತಿಯ ಮತ್ತು ಸಂಕಲ್ಪದ ಪ್ರತೀಕ. ಕೆಂಪು ಬಣ್ಣದ ಉಡುಪು ಧರಿಸುವುದು ಅಥವಾ ಕೆಂಪು ಹೂವುಗಳಿಂದ ಪೂಜೆ ಮಾಡುವುದು ಉತ್ತಮ ಫಲ ತರುತ್ತದೆ. ಶುಭ ಸಮಯ ಬೆಳಗ್ಗೆ 7:30 ರಿಂದ ಬೆಳಗ್ಗೆ 9 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ಕುಟುಂಬ ನಿರ್ಧಾರಗಳು ಮತ್ತು ಹೊಸ ಚಟುವಟಿಕೆಗಳ ಚಾಲನೆ ಅತ್ಯಂತ ಫಲಪ್ರದ. ಸೂರ್ಯನ ಪ್ರಭಾವ ಈ ವೇಳೆ ಅತ್ಯಂತ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರಿಗೆ ಚಿಂತನೆ, ಕಲ್ಪನೆ ಮತ್ತು ಹೊಸ ಆಲೋಚನೆಗಳ ದಿನ. ಭಾನುವಾರದ ಆದಿತ್ಯ ಪ್ರಭಾವದಿಂದ ನಿಮ್ಮ ಮನಸ್ಸು ಚುರುಕಾಗಿದ್ದು ದಿನಭರ ಹೊಸ ಯೋಜನೆಗಳು ಮತ್ತು ಗುರಿಗಳತ್ತ ಗಮನ ಹರಿಸುವಿರಿ. ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಧೈರ್ಯ ಬರಬಹುದು. ಸ್ವಾತಂತ್ರ್ಯ ಪ್ರಿಯತೆ, ಹೊಸದನ್ನು ಕಲಿಯುವ ಆಸಕ್ತಿ ಮತ್ತು ವ್ಯಕ್ತಿತ್ವದ ವಿಶಿಷ್ಟತೆ ನಿಮ್ಮನ್ನು ಇತರರಿಂದ ಭಿನ್ನವಾಗಿ ತೋರಿಸುತ್ತದೆ. ಕೆಲವರಿಗೆ ಹಳೆಯ ಗೊಂದಲಗಳು ನಿವಾರಣೆಯಾಗುವ ದಿನವೂ ಆಗಬಹುದು. ಮನಸ್ಸಿನಲ್ಲಿ ಸೌಕರ್ಯ ಮತ್ತು ಸಮತೋಲನ ಕಾಪಾಡಿಕೊಂಡರೆ ಇಂದಿನ ಶಕ್ತಿ ಸಕಾರಾತ್ಮಕ ಫಲ ನೀಡುತ್ತದೆ. ಇಂದು ವಿಜ್ಞಾನ, ಸಂಶೋಧನೆ, ಅಧ್ಯಯನ ಮತ್ತು ತಾಂತ್ರಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಆದರೆ ಕೆಲವೊಮ್ಮೆ ಅರೆಮನೆ, ಅರೆಹೊರಗೆ ಎನ್ನುವ ಸ್ವಭಾವದಿಂದ ಕೆಲಸದಲ್ಲಿ ಅಲ್ಪ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಸಮಯ ಪಾಲನೆ ಮತ್ತು ತಾಳ್ಮೆಯು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕಲ್ಪನೆ ಮತ್ತು ಕ್ರಿಯಾಶೀಲತೆ ಉನ್ನತ ಮಟ್ಟದಲ್ಲಿರುತ್ತದೆ. ಹಳೆಯ ಸಮಸ್ಯೆಗಳ ಹೊಸ ಪರಿಹಾರಗಳು ನಿಮ್ಮಿಂದಲೇ ಹರಿದು ಬರಬಹುದು. ಸಹೋದ್ಯೋಗಿಗಳು ನಿಮ್ಮ ಸಲಹೆಗೆ ಮಹತ್ವ ನೀಡುವರು. ಮೇಲಧಿಕಾರಿಗಳು ನಿಮ್ಮ ಹೊಸ ಯೋಜನೆ ಅಥವಾ ನಿಮ್ಮ ವಿಶಿಷ್ಟ ವಿಚಾರಧಾರೆಯನ್ನು ಮೆಚ್ಚಬಹುದು. ತಾಂತ್ರಿಕ ಕ್ಷೇತ್ರ, ಸಂಶೋಧನೆ, ಅಧ್ಯಾಪನ, ವೈದ್ಯಕೀಯ ಮತ್ತು ನಿರ್ವಹಣಾ ಕ್ಷೇತ್ರದವರಿಗೆ ಇಂದು ವಿಶೇಷ ಲಾಭ. ಒತ್ತಡ ಹೆಚ್ಚಾಗಿದ್ದರೂ ನಿಮ್ಮ ಸಮರ್ಪಣೆ ಮತ್ತು ವಿಭಿನ್ನ ದೃಷ್ಟಿಕೋನದಿಂದ ಕೆಲಸಗಳು ಸುಗಮಗೊಳ್ಳುತ್ತವೆ. ವ್ಯಾಪಾರದಲ್ಲಿರುವವರು ಹೊಸ ಗ್ರಾಹಕರು, ಹೊಸ ಮಾರಾಟದ ದಾರಿಗಳು ಅಥವಾ
ಆನ್ಲೈನ್ ಚಟುವಟಿಕೆಯಲ್ಲಿ ಚೇತರಿಕೆ ಕಾಣಬಹುದು. ಆದರೆ ಒಪ್ಪಂದಗಳ ವಿಚಾರದಲ್ಲಿ ಸಂಪೂರ್ಣ ಪರಿಶೀಲನೆ ಅಗತ್ಯ. ಹಠದಿಂದ ನಿರ್ಧಾರ ತೆಗೆದುಕೊಳ್ಳದಿರಿ. ಉದ್ಯೋಗ ಬದಲಾವಣೆಯ ಯೋಚನೆ ಇರುವವರಿಗೆ ಸಂದರ್ಶನಗಳು ಅಥವಾ ಹೊಸ ಅವಕಾಶಗಳು ಲಭ್ಯವಾಗಬಹುದು. ಆದರೆ ಇಂದು ದೂರದ ಪ್ರಯಾಣ ಅಥವಾ ತುರ್ತು ಕೆಲಸಗಳನ್ನು ತಪ್ಪಿಸಿಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಧ್ಯಮ ಮಟ್ಟದ ಚಲನವಲನ. ಅನಿರೀಕ್ಷಿತ ಹಣ ಪ್ರವಾಹದ ಸೂಚನೆ ಇದ್ದರೂ ಖರ್ಚುಗಳು ಏರಬಹುದು. ಮನೆ, ವಿದ್ಯುತ್ ಸಾಧನಗಳು ಅಥವಾ ಸಂಚಾರಕ್ಕೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗಬಹುದು. ಆದ್ದರಿಂದ ಮಿತವ್ಯಯ ಮತ್ತು ಯೋಜಿತ ಖರ್ಚು ಮುಖ್ಯ. ಹಳೆಯ ಬಾಕಿ ಹಣದ ವಾಪಸಿ ಸಂಭವಿಸಬಹುದು. ಹೂಡಿಕೆ ವಿಚಾರದಲ್ಲಿ ಇಂದು ಅಲ್ಪ ಎಚ್ಚರಿಕೆ ಅಗತ್ಯ. ಮಾರುಕಟ್ಟೆಯ ಅಸ್ಥಿರತೆ ಕಾರಣ ಕೆಲವು ಯೋಚನೆಗಳು ಯಶಸ್ವಿಯಾಗುತ್ತಿದ್ದರೂ ಕೆಲವು ವಿಳಂಬವಾಗಬಹುದು. ಕಟ್ಟಡ, ಭೂಮಿ ಅಥವಾ ಕುಟುಂಬದ ಆಸ್ತಿ ವಿಚಾರದಲ್ಲಿ ಉತ್ತಮ ಸುದ್ದಿ ಬರಬಹುದು. ಹಣಕಾಸು ಸಂಬಂಧಿಸಿದ ಗೊಂದಲಗಳನ್ನು ಹಿರಿಯರ ಸಲಹೆಯ ಮೇರೆಗೆ ಪರಿಹರಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ. ತಲೆನೋವು, ಕಣ್ಣು ನೋವು, ನರಗಳ ಒತ್ತಡ ಅಥವಾ ನಿದ್ರಾ ವ್ಯತ್ಯಯ ಉಂಟಾಗಬಹುದು. ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಮೊಬೈಲ್, ಕಂಪ್ಯೂಟರ್ ಬಳಕೆಯನ್ನು ಕಡಿಮೆ ಮಾಡಿ. ಉಚಿತ ನೀರಿನ ಸೇವನೆ, ಹಸಿವು ಬಂದಾಗ ಮಾತ್ರ ತಿನ್ನುವುದು ಮತ್ತು ಹಗುರ ಆಹಾರ ಉತ್ತಮ. ಯೋಗ, ಪ್ರಾಣಾಯಾಮ ಮತ್ತು ಸೂರ್ಯನ ಕಿರಣಗಳಲ್ಲಿ 5ರಿಂದ 10 ನಿಮಿಷ ನಿಂತು ಶ್ವಾಸ ವ್ಯಾಯಾಮ ಮಾಡಿದರೆ ಶಕ್ತಿ ಹೆಚ್ಚುತ್ತದೆ. ಹೃದಯಕ್ಕೆ ಸಂಬಂಧಿಸಿದ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳು ಇದ್ದರೆ ಅತಿಯಾಗಿ ಚಿಂತೆ ಮಾಡುವುದು ತಪ್ಪಿಸಿಕೊಳ್ಳಿ. ಇಂದು ವಿಶ್ರಾಂತಿ ಮತ್ತು ಮನಸ್ಸಿನ ಶಾಂತಿ ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮತ್ತು ಸಹಕಾರದ ದಿನ. ನಿಮ್ಮ ಮಾತುಗಳು ಇತರರ ಮನಸ್ಸಿನಲ್ಲಿ ಪ್ರಭಾವ ಬೀರುವುದು. ಆದರೆ ನೇರ ಅಥವಾ ಅಕಸ್ಮಾತ್ ಹೇಳುವ ಮಾತುಗಳು ಕೆಲವರಿಗೆ ನೋವಾಗಬಹುದು. ಆದ್ದರಿಂದ ಮಿತವಾಗಿ ಮಾತನಾಡುವುದು ಒಳಿತು. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಹೃದಯಸ್ಪರ್ಶಿ ಮಾತುಕತೆ ನಡೆಯಬಹುದು. ಹಳೆಯ ಗೊಂದಲಗಳಿಗೆ ಪರಿಹಾರ ಸಿಗುವ ಅವಕಾಶ ಇದೆ. ಮಕ್ಕಳಿಗೆ ಸಂಬಂಧಿಸಿದ ಉತ್ತಮ ಸುದ್ದಿ ಬರಬಹುದು. ಮನೆಯಲ್ಲಿ ಅಚ್ಚರಿ ವಿಚಾರಗಳು, ದೂರ ಪ್ರಯಾಣದ ಯೋಜನೆಗಳು ಅಥವಾ ಬಂಧುಗಳ ಭೇಟಿಯ ಸಂದರ್ಭ ಬರಬಹುದು. ಹಿರಿಯರ ಆರೈಕೆ ಮತ್ತು ಪ್ರೀತಿ ಇಂದು ನಿಮಗೆ ಶುಭ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯ ಪ್ರಭಾವ ಹೆಚ್ಚಿರುವುದರಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಲು ಪೂಜೆ, ಜಪ, ಧ್ಯಾನ ಮಾಡುವ ದಿನ. ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಶುಭ. ಓಂ ಆದಿತ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಸೂರ್ಯನಿಗೆ ಕೆಂಪು ಹೂವಿನ ಅರ್ಪಣೆ, ಗೋಧೂಮ ಅಥವಾ ಕೆಂಪು ಬಟ್ಟೆಯ ದಾನ ಇಂದು ನಿಮ್ಮ ಮನೋಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಸೃಜನಶೀಲತೆ ಮತ್ತು ಆಳತೆಯ ಸಂಕೇತ. ಇಂದು ನಿಮ್ಮ ಚಿಂತನೆಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಅದೃಷ್ಟದ ಬಣ್ಣ ಗಾಢ ಹಸಿರು. ಈ ಬಣ್ಣ ಶಾಂತಿ, ಗುಟ್ಟಿನ ಶಕ್ತಿ ಮತ್ತು ನಿಮ್ಮ ವೈಚಾರಿಕತೆಗೆ ಸ್ಫೂರ್ತಿ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸಿದರೆ ಮನಸ್ಸಿಗೆ ಸಮತೋಲನ ಸಿಗುತ್ತದೆ. ಶುಭ ಸಮಯ ಬೆಳಗ್ಗೆ 8ರಿಂದ ಬೆಳಗ್ಗೆ 10 ಗಂಟೆಯ ತನಕ. ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು ಯಶಸ್ವಿಯಾಗುತ್ತವೆ. ಪೂಜೆ, ನಿರ್ಧಾರಗಳು ಮತ್ತು ಹಣಕಾಸು ಕಾರ್ಯಗಳಿಗೆ ಅತ್ಯಂತ ಅನುಕೂಲಕರ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ ಡಿಸೆಂಬರ್ 7 ಭಾನುವಾರದ ಈ ದಿನ ಮೀನರಾಶಿಯವರಿಗೆ ಆಂತರಿಕ ಶಾಂತಿ, ಭಾವನಾತ್ಮಕ ಸ್ಪಂದನೆ ಹಾಗೂ ಆಧ್ಯಾತ್ಮಿಕ ಚೈತನ್ಯ ಹೆಚ್ಚಾಗುವ ದಿನವಾಗಿದೆ. ನಿಮ್ಮ ಹೃದಯದಲ್ಲಿರುವ ಕರುಣೆ, ಸೃಜನಶೀಲತೆ ಮತ್ತು ಭಾವನಾತ್ಮಕ ಜಾಣ್ಮೆಯು ಇಂದಿನ ದಿನ ನಿಮಗೆ ಮಾರ್ಗದರ್ಶಕವಾಗಲಿದೆ. ಕೆಲವರು ತಮ್ಮ ಒಳಮನಸ್ಸಿನ ಮಾತುಗಳನ್ನು ಕೇಳಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಸ್ಥಿರವಾಗಿದ್ದರೂ ವಿಷಮ ಭಾವನೆಗಳು, ಹಳೆಯ ನೆನಪುಗಳು ಮತ್ತೆ ಏಳುವ ಸಾಧ್ಯತೆ ಇದ್ದು ಇವುಗಳನ್ನು ಶಾಂತ ಮನಸ್ಸಿನಿಂದ ಪರಿಹರಿಸಿಕೊಳ್ಳಿ. ನೀರಿಗೆ ಸಂಬಂಧಿಸಿದ ಗ್ರಹಬಲ ಹಿಂದೆ ಹೆಚ್ಚು ಇರುವುದರಿಂದ ಉತ್ಸಾಹವು, ಭಾವನೆಗಳ ಹೆಜ್ಜೆಯು ಎರಡೂ ಸಕ್ರಿಯ. ಸೃಜನಶೀಲ ಕೆಲಸಗಳು, ಕಲೆ, ಸಂಗೀತ, ಬರವಣಿಗೆ ಮತ್ತು ಧ್ಯಾನಾಭ್ಯಾಸಕ್ಕೆ ಇಂದು ಅತ್ಯುತ್ತಮ ದಿನ. ಮನೆಗೆ ಹೊಸ ವಾತಾವರಣ ತರಲು ಅಲಂಕರಣ ಅಥವಾ ಹಸಿರು ಗಿಡಗಳನ್ನು ಇಡುವ ಆಸೆ ಬರಬಹುದು. ನಿಮ್ಮ ಒಳಗುಣಗಳು ಬೆಳಗುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೀನರಾಶಿಯವರು ಇಂದು ತಮ್ಮ ಕಲ್ಪನೆ, ಬುದ್ಧಿಮತ್ತೆ ಮತ್ತು ಸಂವೇದನಾಶೀಲ ಚಿಂತನೆಯಿಂದ ಉತ್ತಮ ಸಾಧನೆ ಮಾಡುವಿರಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಾದ ನಡೆಯುತ್ತದೆ. ಕೆಲವರಿಗೆ ಹೊಸ ಯೋಜನೆಗಳ ಹೊಣೆಗಾರಿಕೆ ಬಂದು ಹೋಗಬಹುದು. ಹಿರಿಯರಿಂದ ಮಾರ್ಗದರ್ಶನ ದೊರೆತು ಕೆಲಸದ ದಿಕ್ಕು ಸ್ಪಷ್ಟವಾಗಬಹುದು.
ನಿಮ್ಮ ಮನಸ್ಸಿನ ಅಶಾಂತಿ ಕೆಲಸಕ್ಕೆ ಅಡ್ಡಿಯಾಗದಂತೆ ಗಮನ ಕೊಡಿ. ಕೆಲಸದ ಒತ್ತಡ ಇರುವುದರಿಂದ ಅರ್ಧದಲ್ಲೇ ಕೆಲಸಗಳನ್ನು ಬಿಟ್ಟು ಬಿಡದೆ ಕ್ರಮಬದ್ಧವಾಗಿ ಮುನ್ನಡೆಯಬೇಕು. ಉದ್ಯಮಿ ಮತ್ತು ವ್ಯಾಪಾರಿಗಳಿಗಾಗಿ ಇಂದು ಗ್ರಾಹಕರೊಂದಿಗೆ ಮೃದುವಾಗಿ ಮಾತನಾಡುವುದು ಲಾಭದಾಯಕ. ಕೆಲವು ಹಳೆಯ ಒಪ್ಪಂದಗಳು ಇಂದು ಪುನಶ್ಚೇತನಗೊಂಡು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕು ನೀಡಬಹುದು. ಆದರೆ ಹಣಕಾಸು ಕುರಿತ ದಾಖಲೆಗಳ ಪರಿಶೀಲನೆ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆಯ ಜೊತೆಗೆ ಅಲ್ಪ ಎಚ್ಚರಿಕೆಯ ದಿನ. ಕೆಲವರಿಗೆ ಹಳೆಯ ಬಾಕಿಗಳು ದೊರೆಯುವ ಸಾಧ್ಯತೆ. ಕುಟುಂಬ ಸಂಬಂಧಿತ ಖರ್ಚು, ವಿಶೇಷವಾಗಿ ಧಾರ್ಮಿಕ ಚಟುವಟಿಕೆಗಳು, ಮಕ್ಕಳ ಶಿಕ್ಷಣ ಅಥವಾ ಮನೆಗೆ ಸಂಬಂಧಿಸಿದ ಸಣ್ಣ ಮಟ್ಟದ ಖರ್ಚುಗಳು ಬರಬಹುದು. ಹೊಸ ಹೂಡಿಕೆಗಳ ಬಗ್ಗೆ ಯೋಚನೆ ಬಂದರೂ ತಕ್ಷಣಕ್ಕೆ ಕೈ ಹಾಕಬೇಡಿ. ನೀರಿನ ಸ್ವಭಾವ ಇರುವ ಗ್ರಹದ ಪ್ರಭಾವದಿಂದ ಹಣಕಾಸಿನಲ್ಲಿ ಅಲೆಯಂತೆ ಬದಲಾವಣೆಗಳ ಸಾಧ್ಯತೆ ಇರುವುದರಿಂದ ಜಾಗ್ರತೆಯಿಂದ ನಡೆದುಕೊಳ್ಳಿ. ವ್ಯವಹಾರದಲ್ಲಿ ಇಂದು ಲಾಭ ನಷ್ಟ ಎರಡೂ ಸಮಾನವಾಗಿ ಕಾಣುವ ಮಟ್ಟದಲ್ಲಿರಬಹುದು. ಹಿರಿಯರ ಸಲಹೆ, ಕುಟುಂಬ ಸದಸ್ಯರ ಅಭಿಪ್ರಾಯ ಇಂದಿನ ಹಣಕಾಸಿನ ನಿರ್ಧಾರಗಳಲ್ಲಿ ಉಪಕಾರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮೀನರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಜೀರ್ಣಕ್ರಿಯೆ, ನೀರಿನ ಕೊರತೆ ಮತ್ತು ಮನೋಭಾವದ ಏರುಪೇರನ್ನು ಗಮನದಲ್ಲಿಡಬೇಕು. ಹೆಚ್ಚು ಸೊತ್ತಾಗುವ ಕೆಲಸಗಳನ್ನು ತಪ್ಪಿಸಿಕೊಳ್ಳಿ. ಆಹಾರ ನಿಯಮ ಪಾಲನೆ ಇಂದು ಅತ್ಯಗತ್ಯ. ತಣ್ಣೀರಿನ ಪದಾರ್ಥಗಳು, ಹಸಿರು ತರಕಾರಿ, ಹಣ್ಣುಗಳನ್ನು ಸೇವಿಸುವುದು ಒಳಿತು. ಭಾವನಾತ್ಮಕ ಅಸ್ಥಿರತೆ ಅಂದರೆ ಅಂಜಿಕೆ, ಕ್ಲಾಂತಿ ಅಥವಾ ಅನಾವಶ್ಯಕವಾದ ಚಿಂತೆಗಳು ಇರಬಹುದು. ಯೋಗ, ಪ್ರಾಣಾಯಾಮ ಅಥವಾ ಮೌನದಲ್ಲಿ 10 ನಿಮಿಷ ತಂಗಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಕಣ್ಣು, ಕಾಲು ಮತ್ತು ತೋಳು ಭಾಗಗಳಲ್ಲಿ ಒತ್ತಡ ಇರಬಹುದು. ಇದಕ್ಕಾಗಿ ಸಣ್ಣ ಮಸಾಜ್ ಸಹಕಾರಿ. ನೀರಿನ ವಾತಾವರಣ, ನದಿ ತೀರ ಅಥವಾ ತೋಟಗಳಲ್ಲಿ ತಿರುಗಾಡಿದರೆ ಮಾನಸಿಕ ಸಮತೋಲನ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಭಾವನಾತ್ಮಕತೆ ಮತ್ತು ಸ್ನೇಹ ಭಾವ ಹೆಚ್ಚು. ಇಂದು ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯ ಮಾತುಕತೆಯ ದಿನ. ಹಳೆಯ ಸಂಘರ್ಷಗಳು ನಿವಾರಣೆ ಕಂಡು ಕುಟುಂಬದಲ್ಲಿ ಶಾಂತಿ ಹೆಚ್ಚಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳು ನಿರೀಕ್ಷಿಸಬಹುದು. ಅವರ ಮಾತುಗಳನ್ನು ಹಿತವಾಗಿ ಕೇಳಿದರೆ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ. ಪ್ರೀತಿ ಮತ್ತು ನಂಬಿಕೆ ಇಂದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಮಕ್ಕಳ ಬಗ್ಗೆ ಹೆಮ್ಮೆ ಪಡುವ ಘಟನೆಗೆ ಅವಕಾಶ ಇರಬಹುದು. ಹಿರಿಯರ ಆರೈಕೆಗೆ ಸಮಯ ನೀಡಿದರೆ ಅವರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳು ಇಂದು ಅತ್ಯಂತ ಫಲಪ್ರದ. ತೇಜಸ್ಸು, ಶುದ್ಧತೆ ಮತ್ತು ಮನಸ್ಸಿನ ಶಾಂತಿಗಾಗಿ ಸೂರ್ಯನಿಗೆ ಅರ್ಘ್ಯ ನೀಡಿರಿ. ಓಂ ನಾರಾಯಣಾಯ ನಮಃ ಅಥವಾ ಓಂ ಶ್ರೀಮನ್ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು. ನೀರಿಗೆ ಸಂಬಂಧಿಸಿದ ದಾನ, ಉದಾಹರಣೆಗೆ ನೀರಿನ ಬಾಟಲ್, ಗಂಗಾಜಲ ಅಥವಾ ಹಣ್ಣು ರಸವನ್ನು ವಿತರಿಸುವುದು ಅತ್ಯಂತ ಪುಣ್ಯಕರ. ಮನೆಗೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿದರೆ ಸಕಾರಾತ್ಮಕ ಶಕ್ತಿಯು ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಗಹನ ಚಿಂತನೆ, ಜ್ಞಾನ ಮತ್ತು ಅಧ್ಯಾತ್ಮದ ಪ್ರತೀಕವಾಗಿದೆ. ಮೀನರಾಶಿಯವರ ಆಧ್ಯಾತ್ಮಿಕ ಗುಣಗಳಿಗೆ ಇದು ಅತ್ಯಂತ ಅನುಗುಣ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ತಾಜಾತನ ಮತ್ತು ಚೈತನ್ಯ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಹಸಿರು ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 9:30 ಈ ಸಮಯದಲ್ಲಿ ಧ್ಯಾನ, ಪೂಜೆ, ಹೊಸ ಕೆಲಸಗಳ ಪ್ರಾರಂಭ ಮತ್ತು ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ಜಲತತ್ವದ ಶಕ್ತಿ ಅತ್ಯಂತ ಅನುಕೂಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.